ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಹೈಡ್ರೋಕಾರ್ಬನ್ಸಲ್ಲಿ ಆಲ್ಕೇನ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ಹೈಡ್ರೋಕಾರ್ಬನ್ಸಲ್ಲಿ ಸೆಕೆಂಡ್ ವಿಡಿಯೋ. ಫಸ್ಟ್ ವಿಡಿಯೋದಲ್ಲಿ ಹೈಡ್ರೋಕಾರ್ಬನ್ಸದು ಇಂಟ್ರಡಕ್ಷನ್ ಅಥವಾ ಡೆಫಿನೇಷನ್ ಕೊಟ್ಟಿದ್ದೀನಿ, ಅಪ್ಲಿಕೇಶನ್ಸು ಹಾಗೆಯೇ ಕ್ಲಾಸಿಫಿಕೇಷನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಆಲ್ಕೇನ್ಸ್ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಕೇನ್ಸ್ ನಿಮ್ಗೆ ಗೊತ್ತಿದೆ, ಹೈಡ್ರೋಕಾರ್ಬನ್ಸನ್ನು 2 ಕ್ಲಾಸಿಫಿಕೇಷನ್ ಮಾಡ್ಬೋದು. ಯಾವುದ್ಯಾವುದು ಅದು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಇನ್ನೊಂದು ಯಾವುದು ಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಲ್ವಾ. ಮತ್ತು ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸನ್ನು ನಾವೇನು ಮಾಡ್ತೀವಿ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಮತ್ತು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕ್ಲಾಸಿಫಿಕೇಷನ್ ಮಾಡ್ತೀವಿ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕೆಳಗಡೆ ಬರುತ್ತೆ ಈ ಆಲ್ಕೇನ್ಸ್. ಓಕೆ, ಹಾಗಾದ್ರೆ ಆಲ್ಕೇನ್ಸ್ ಅಂತಂದರೆ ಏನು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅಲ್ವಾ. ಸೊ ಆಲ್ಕೇನ್ಸ್ ಏನದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಆಲ್ಕೇನ್ಸ್ ಆರ್ ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸೊ ಅದರಲ್ಲಿ ಏನಿರುತ್ತೆ ಅಂದರೆ ದೇ ಕಂಟೈನ್ only carbon and carbon hydrogen single bonds. ಸೊ ಆಲ್ರೆಡಿ ಡೆಫಿನೇಷನ್ ಕೊಟ್ಟಿದ್ದೀನಿ ನಿಮಗೆ. ಆಲ್ಕೇನ್ಸಲ್ಲಿ ಏನಿರುತ್ತೆ ಅಂದರೆ ಕಾರ್ಬನ್ ಮತ್ತು ಕಾರ್ಬನ್ ಹೈಡ್ರೋಜನ್ ಏನಿರುತ್ತೆ ಅಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ. ಓಕೆ, ಸೊ ಅಂಥ ಕಾಂಪೌಂಡ್, ಯಾವ ಕಾಂಪೌಂಡಲ್ಲಿ ಕಾರ್ಬನ್ ಮತ್ತು ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಬಾಂಡ್ ಇರುತ್ತೆ ಅಂಥ ಕಾಂಪೌಂಡನ್ನು ಏನಂತ ಕರಿತೀವಿ ನಾವು, ಆಲ್ಕೇನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಬಿಕಾಸ್ ಆಫ್ ದೇರ್ ಲೋ ರಿಯಾಕ್ಟಿವಿಟಿ, ಇಲ್ಲಿ ಡಬಲ್ ಬಾಂಡು ಫಂಕ್ಷನ್ ಗ್ರೂಪ್ ಯಾವುದು ಪ್ರೆಸೆಂಟ್ ಇಲ್ಲದೆ ಇರೋದ್ರಿಂದ ರಿಯಾಕ್ಟಿವಿಟಿ ಏನಾಗುತ್ತೆ, ಆಟೋಮೆಟಿಕ್ ಇರೋದು ರಿಯಾಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ, ದೇ ಆರ್ ಆಲ್ಸೋ ಕಾಲ್ಡ್ ಪ್ಯಾರಾಫಿನ್ಸ್. ಇದನ್ನು ಪ್ಯಾರಾಫಿನ್ಸ್ ಅಂತಲೂ ಕರಿತೀವಿ ನಾವು. ಫ್ರಮ್ ಲ್ಯಾಟಿನ್, ಪ್ಯಾರಾಫಿನ್ ಅಂತಂದರೆ ಏನು ಅಂತಂದರೆ ಲ್ಯಾಟಿನ್ನಿಂದ ರಿಯಾಕ್ಟಿವಿಟಿ, ಲಿಟಲ್ ರಿಯಾಕ್ಟಿವಿಟಿ ಅಂತ ಆರ್ ಅಫಿನಿಟಿ ಅಂತ ಮೀನಿಂಗ್ ಬರುತ್ತೆ. ಲಿಟಲ್ ಅಫಿನಿಟಿ ಆರ್ ಲಿಟಲ್ ರಿಯಾಕ್ಟಿವಿಟಿ ಅಂತ ಮೀನಿಂಗು ಪ್ಯಾರಾಫಿನ್ ಅಂತಂದರೆ. ಓಕೆ, ಸೊ ರಿಯಾಕ್ಟಿವಿಟಿ ಕಡಿಮೆ ಇರೋದ್ರಿಂದ, ಯಾಕೆ ಕಡಿಮೆ ಇದೆ ಇಲ್ಲಿ ಮಲ್ಟಿಪಲ್ ಬಾಂಡ್ ಪ್ರೆಸೆಂಟ್ ಇಲ್ಲ. ಓಕೆ, ಮಲ್ಟಿಪಲ್ ಬಾಂಡು ಆಬ್ಸೆಂಟ್ ಇರುತ್ತೆ, ಅದ್ರ ಜೊತೆಗೆ ಯಾವುದೇ ರೀತಿಯ ಫಂಕ್ಷನ್ ಗ್ರೂಪು ಪ್ರೆಸೆಂಟ್ ಇರಲ್ಲ. ಅದರಿಂದ ಆಟೋಮೆಟಿಕ್ ಆಗಿರೋದು ರಿಯಾಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ, ಪ್ಯಾರಾಫಿನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟು ಜನರಲ್ ಫಾರ್ಮುಲಾ ಏನು. ಸೊ ಆಲ್ಕೇನ್ಸ್ದು ಜನರಲ್ ಫಾರ್ಮುಲಾ ಏನು, CnH2n+2. ನೆನ್ಪಿಟ್ಕೊಳ್ಳಿ, CnH2n+2. ಓಕೆ, ಸೊ ಎನ್ ಅಂತಂದರೆ 1 2 3 ಎಷ್ಟಾದರೂ ನಂಬರ್ ಇರ್ಬೋದು. ಎಕ್ಸಾಂಪಲ್ ಇವಾಗ n = 1, ಎನ್ನ 1 ಅಂತ ತೊಗೊಂಡ್ರೆ ಏನಾಗುತ್ತೆ, ಅವಾಗ C1 ಆಗುತ್ತೆ. ಓಕೆ, H 2 × 1 ಆಗುತ್ತೆ, +2 ಆಗುತ್ತೆ. ಓಕೆ, ಸೊ ಅಂದರೆ C1H 2 + 2 ಅಲ್ಲಿಗೇನು ಬಂತು, CH4. ನೋಡಿ, 1ನ ಬರಿಬೇಕು ಅಂತೇನಿಲ್ಲ, ನೀವೇನೇ ಏನು ಬರೀದೇ ಇದ್ರೆ ಅದೇನು ಇಂಡಿಕೇಟ್ ಮಾಡುತ್ತೆ, ಒಂದಿದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ CH4. ಸೊ CH4ನ ಏನಂತ ಕರಿತೀವಿ ಅಂತ ಹೇಳ್ಕೊಟ್ಟಿದ್ದೆ ನಾನು, ಮೀಥೇನ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ, ಮೀಥೇನ್. ಎಷ್ಟು ಕಾರ್ಬನ್ ಇದೆ, 1 ಕಾರ್ಬನ್ ಇದೆ. ಸೊ ಇದನ್ನು ಮೀಥೇನ್ ಅಂತ ಕರಿತೀವಿ. ನೋಡಿ, ANE ಬರಬೇಕು ಲಾಸ್ಟಲ್ಲಿ. ಓಕೆ, ಸೊ ನೆಕ್ಸ್ಟ್ n = 2 ತೊಗೊಂಡ್ರೆ ಆಟೋಮೆಟಿಕ್ ಏನಾಗುತ್ತೆ, C2 ಆಗುತ್ತೆ. H 2 × 2 +2 ಆಗುತ್ತೆ. ಓಕೆ, ಅಂದರೆ ಅಲ್ಲಿಗೆ C2H4 + 2 ಆಗುತ್ತೆ. ಸೊ C2H6 ಆಗುತ್ತೆ. ಸೊ ಎಷ್ಟು ಕಾರ್ಬನ್ ಇದೆ ಇಲ್ಲಿ, 2 ಕಾರ್ಬನ್ ಇದೆ. 2 ಕಾರ್ಬನ್ ಇದ್ದರೆ ಅದನ್ನೇನಂತ ಕರಿತೀವಿ ನಾವು, ಈಥೇನ್ ಅಂತ ಕರಿತೀವಿ. ನೋಡಿ, ಲಾಸ್ಟಲ್ಲಿ ANE. ಓಕೆ, ಆಲ್ಕೇನಲ್ಲಿ ANE ಇಂದ ನೇಮ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ದ ಎಕ್ಸಾಂಪಲ್. ನೆಕ್ಸ್ಟ್ ಹೋಗೋಣ, ಸ್ಟ್ರಕ್ಚರ್ ಆಫ್ ಆಲ್ಕೇನ್. ಸೊ ಆಲ್ಕೇನ್ ಯಾವ ಥರ ಸ್ಟ್ರಕ್ಚರ್ ಇರುತ್ತೆ ನೋಡಿ. ಆಲ್ ದ ಕಾರ್ಬನ್ ಆಟಮ್ಸ್ ಇನ್ ಆಲ್ಕೇನ್ಸ್ ಆರ್ sp3 ಹೈಬ್ರಿಡೈಸ್ಡ್. ಸೊ ಆಲ್ಕೇನ್ ತೊಗೊಂಡ್ರೆ, ಓಕೆ, ಆಲ್ಕೇನ್ಸಲ್ಲಿ ಯಾವುದೇ ಕಾರ್ಬನ್ ಪ್ರೆಸೆಂಟ್ ಇದ್ದರೂ ಸಹ ಆ ಕಾರ್ಬನ್ದು ಹೈಬ್ರಿಡೈಸೇಷನ್ ಏನಾಗಿರುತ್ತೆ, sp3 ಹೈಬ್ರಿಡೈಸೇಷನ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, sp3 ಹೈಬ್ರಿಡೈಸೇಷನ್ ಯಾವಾಗಲೂ ಅಷ್ಟೇ. ಓಕೆ, ಸಿಂಗಲ್ ಬಾಂಡ್. ಓಕೆ, ಸೊ ಇನ್ನೊಂದು ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಇನ್ನೊಂದೇನು ಅಂತಂದರೆ ಹೈಬ್ರಿಡೈಸೇಷನ್, ಯಾವುದೇ ಒಂದು ಹೈಬ್ರಿಡೈಸೇಷನ್ ತೊಗೊಂಡ್ರೂ ಸಹ ಸಿಗ್ಮಾ ಬಾಂಡ್ ಮಾತ್ರ ಫಾರ್ಮೇಷನ್ ಆಗೋದು. ನಿಮ್ಗೆ ಗೊತ್ತಿದೆ, ಸಿಗ್ಮಾ ಮತ್ತು ಪೈ ಬಾಂಡ್ ಅಂತ ಇರುತ್ತೆ. ಯಾವಾಗಲೂ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಯಾವುದಕ್ಕೆ ಇನ್ವಾಲ್ವ್ ಆಗುತ್ತೆ, ಸಿಗ್ಮಾ ಬಾಂಡ್ ಫಾರ್ಮೇಷನ್ಗೆ ಮಾತ್ರ ಇನ್ವಾಲ್ವ್ ಆಗುತ್ತೆ, ಪೈ ಬಾಂಡ್ ಫಾರ್ಮೇಷನ್ಗೆ ಇನ್ವಾಲ್ವ್ ಆಗಲ್ಲ. ನೆನ್ಪಿಟ್ಕೊಳ್ಳಿ ಅದನ್ನು. ಓಕೆ, ಸೊ ಕಾರ್ಬನ್ ಇಲ್ಲ, ಆಲ್ಕೇನ್ಸಲ್ಲಿರೋಂಥ ಎಲ್ಲ ಕಾರ್ಬನ್ ಏನಾಗಿರುತ್ತೆ, sp3 ಹೈಬ್ರಿಡೈಸ್ಡ್ ಆಗಿರುತ್ತೆ. ಓಕೆ, ಸೊ ಆಲ್ಕೇನ್ಸ್ ಹ್ಯಾವ್ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಇನ್ನು ಸ್ಟ್ರಕ್ಚರ್ ತೊಗೊಂಡ್ರೆ ಆಲ್ಕೇನ್ಸ್ ಅದು ಯಾವ ಸ್ಟ್ರಕ್ಚರ್ ಇರುತ್ತೆ, ಇದು ಟೆಟ್ರಾಹೆಡ್ರಲ್ ಇರುತ್ತೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ. sp3 ಅಂತಂದರೆ ಯಾವ ಸ್ಟ್ರಕ್ಚರ್ ಬರುತ್ತೆ, ಅಲ್ಲಿ ಟೆಟ್ರಾಹೆಡ್ರಲ್ಲೇ ಬರುತ್ತೆ. ಅದೇ ನಿಮಗೆ sp2 ಅಂತ ಇದ್ದಿದ್ರೆ ಯಾವ್ದು ಬರ್ತಾ, ಟ್ರೈಗೋನಲ್ ಪ್ಲೇನರ್ ಬರ್ತಾಯಿತ್ತು. ಬಟ್ ಇಲ್ಲಿ 4 ಇದೆ ಅಲ್ವಾ. ಸೊ 4 ಇರೋದ್ರಿಂದ ಟೆಟ್ರಾ ಅಂತಂದ್ರೆ ಏನು, 4. ಇಲ್ಲಿ ನೋಡೋದಾದ್ರೆ ನೋಡಿ, ಎಸ್ ಎಷ್ಟಿದೆ, 1 ಇದೆ. P ಎಷ್ಟಿದೆ, 3 ಇದೆ. ಸೊ ಇದೆರಡು ಸೇರಿಸಿದ್ರೆ ಎಷ್ಟಾಯಿತು, 4 ಆಯಿತು. ಅಲ್ಲಿಗೆ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಓಕೆ, ಅರೌಂಡ್ ಈಚ್ ಕಾರ್ಬನ್ ಸುತ್ತ ಯಾವ ಸ್ಟ್ರಕ್ಚರ್ ಇರುತ್ತೆ, ಟೆಟ್ರಾಹೆಡ್ರಲ್. ಅಂದರೆ ಎಲ್ಲ ಹೈಡ್ರೋಜನ್ನು ಸಹ ಯಾವ ಥರ ಅರೇಂಜ್ ಆಗಿರುತ್ತೆ, ಟೆಟ್ರಾಹೆಡ್ರಲ್ಲಿ ಅರೇಂಜ್ ಆಗಿರುತ್ತೆ. ಫಸ್ಟ್ ಒಂದು ಮೀಥೇನ್ ತೊಗೊಳ್ಳೋಣ ನಾವು. ಸೊ ಮೀಥೇನು ನಿಮ್ಗೆ ಗೊತ್ತಿದೆ, ಏನು ಫಾರ್ಮುಲಾ ಏನು, ಅದರದ್ದು ಮಾಲಿಕ್ಯುಲರ್ ಫಾರ್ಮುಲಾ CH4 ಏನು ಇಂಡಿಕೇಟ್ ಮಾಡ್ತಾ ಇದೆ, ಕಾರ್ಬನ್ 1 ಇದೆ. ಓಕೆ, ಹೈಡ್ರೋಜನ್ ಎಷ್ಟಿದೆ, 4 ಇದೆ ಹೈಡ್ರೋಜನ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಸೆಂಟ್ರಲ್ ನೋಡಿ ಕಾರ್ಬನ್ ಬರುತ್ತೆ. ಆ ಕಾರ್ಬನ್ಗೆ ಆರ್ಬಿಟಲ್ ಇದೆಯಲ್ಲ, ಈ ಆರ್ಬಿಟಲ್ಗಳೇನು ಅಂತಂದರೆ sp3 ಆರ್ಬಿಟಲ್. ಒಟ್ಟು ಟೋಟಲಾಗಿ ಎಷ್ಟಿರುತ್ತೆ, 4 sp3 ಆರ್ಬಿಟಲ್ಸ್ ಇರುತ್ತೆ. ಓಕೆ, 4 sp3 ಆರ್ಬಿಟಲ್ಸ್ ಇರುತ್ತೆ. ಈ 4 sp3 ಆರ್ಬಿಟಲ್ಸ್ ಯಾವುದ್ರ ಜೊತೆ ಬಾಂಡ್ ಆಗಿರುತ್ತೆ ಅಂತಂದರೆ 4 ಹೈಡ್ರೋಜನ್. ನೋಡಿ, ಇಲ್ಲಿ 4 ಹೈಡ್ರೋಜನ್ ಜೊತೆ ಬಾಂಡ್ ಆಗಿರುತ್ತೆ. ಸೊ ಹೈಡ್ರೋಜನ್ದು ಏನಿರುತ್ತೆ ಅಂತಂದರೆ S
ಆರ್ಬಿಟಲ್, ಹೈಡ್ರೋಜನು ಎಸ್ ಆರ್ಬಿಟಲ್. ಓಕೆ, ಸೊ ನೋಡಿ ಇದನ್ನೇ ನಾವು ಟೆಟ್ರಾಹೆಡ್ರನ್ ಅಂತ ಕರಿತೀವಿ. ನೋಡಿ ಕಾರ್ಬನ್ ಹಿಂಗೆ ಬಂದು, ಸೊ ದಿಸ್ ಸ್ಟ್ರಕ್ಚರ್ ಇಸ್ ನೌನ್ ಆ್ಯಸ್ ಎ, ಇದನ್ನು ಏನಂತ ಕರಿತೀವಿ, ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ಓಕೆ, ಇದು ಆರ್ಬಿಟಲ್ ಸ್ಟ್ರಕ್ಚರ್ ಆಫ್ ದ ಮೀಥೇನ್. ಇನ್ನು ನೆಕ್ಸ್ಟ್ ನೋಡೋದಾದರೆ ನೋಡಿ, ಇದರಲ್ಲಿ ಏನು ಗೊತ್ತಾಗ್ತಾ ಇದೆ ಅಂತಂದರೆ ನಮಗೆ ಬಾಂಡ್ ಆ್ಯಂಗಲ್, ಯಾವುದ್ರದ್ದು ಬಾಂಡ್ ಆ್ಯಂಗಲ್ಲು, ಕಾರ್ಬನ್ದು ಬಾಂಡ್ ಆ್ಯಂಗಲ್ಲು ಎಷ್ಟಿದೆ, 109. ಓಕೆ, 109. ಓಕೆ, 28 ಮಿನಿಟ್ ಈ ಥರ ಇಷ್ಟಿದೆ. ಓಕೆ, ಅಥವಾ 109 ಅಂತಲೇ ಹೇಳ್ಬೋದು, 0.28 ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟು ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂಥ ಬಾಂಡ್ ಲೆಂತ್ ಎಷ್ಟಿರುತ್ತೆ ಅಂತಂದರೆ 1.09 ಆಂಗ್ಸ್ಟ್ರಾನ್. ಓಕೆ, 1.09 ಆಂಗ್ಸ್ಟ್ರಾನ್. ಸೊ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಅದೇ ಥರ ಈಥೇನ್ ತೊಗೊಳ್ಳೋಣ. ಈಥೇನ್ ಮಾಲಿಕ್ಯುಲರ್ ಫಾರ್ಮುಲಾ ಏನು ಬರುತ್ತೆ ನೋಡಿ, C2H6 ಬರುತ್ತೆ. C2H6 ಯಾವ ಥರ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಸೊ ಕಾರ್ಬನ್ ಮಧ್ಯ ಒಂದು ಸಿಂಗಲ್ ಬಾಂಡ್ ಇರಬೇಕು. ಓಕೆ, H3 ಈ ಥರ ಬರಿತೀವಿ ಅಲ್ವಾ, ಇದು ಕಂಡೆನ್ಸೆಡ್ ಫಾರ್ಮ್. ಸೊ ಇದ್ರದ್ದು ಆರ್ಬಿಟಲ್ಸ್ ಬರೆದ್ರೆ ನೋಡಿ, ಸೊ ಎಷ್ಟು ಕಾರ್ಬನ್ ಇದೆ ಅಪ್ಪ, 2 ಕಾರ್ಬನ್ಸ್ ಇದೆ ಅಲ್ವಾ. ಸೊ ನೋಡಿ, ಇಲ್ಲೊಂದು ಕಾರ್ಬನ್ ಇದೆ ಮತ್ತು ಇಲ್ಲೊಂದು ಕಾರ್ಬನ್ ಇದೆ, 2 ಕಾರ್ಬನ್ಸ್ ಇದೆ. ಸೊ ನೆಕ್ಸ್ಟ್ ಎಷ್ಟು ಹೈಡ್ರೋಜನ್ ಇದೆ, ಈಚ್ ಕಾರ್ಬನ್, ಒಂದೊಂದು ಕಾರ್ಬನ್ಗೂ ಸಹ 3 ಹೈಡ್ರೋಜನ್ ಏನಾಗಿದೆ, ಪ್ರೆಸೆಂಟ್ ಇದೆ ಅಲ್ವಾ. 3 ಹೈಡ್ರೋಜನ್ಸು ಪ್ರೆಸೆಂಟ್ ಇದೆ. ಆ 3 ಹೈಡ್ರೋಜನ್ ನೋಡಿ, ಸೊ ಎಸ್ ಆರ್ಬಿಟಲ್, ಇದು ಎಸ್ ಆರ್ಬಿಟಲು. ಸೊ ಹೈಡ್ರೋಜನ್ದು ಎಸ್ ಆರ್ಬಿಟಲು, ಇಲ್ಲಿ ಬರೋ ಅಂಥದ್ದು sp3 ಹೈಬ್ರಿಡ್. ಈ sp3 ಹೈಬ್ರಿಡೈಸೇಷನ್ ಏನಾಗುತ್ತೆ ಅಂತಂದರೆ ಹೈಡ್ರೋಜನ್ ಜೊತೆಗೆ ಬಾಂಡ್ ಆಗಿ ನಮಗೆ ಏನು ಬರುತ್ತೆ, ಆವಾಗ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಟೋಟಲಾಗಿ ಮತ್ತೆ ಈ ಕಾರ್ಬನ್ ಮಧ್ಯೆ ಏನಾಗುತ್ತೆ ನೋಡಿ, ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯ ಬಾಂಡ್ ಫಾರ್ಮೇಷನ್ ಆಗೋದು sp3 ಹೈಬ್ರಿಡೈಸೇಷನ್ ಕಾರ್ಬನ್ದಿದ್ದರೆ ಹೈಡ್ರೋಜನ್ದು ಏನಾಗುತ್ತೆ, ಎಸ್ ಆರ್ಬಿಟಲ್ ಏನಾಗುತ್ತೆ, ಕಂಬೈನ್ ಆಗುತ್ತೆ. ನೀವು ಅದೇ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತಂದರೆ sp3 ಒಂದು ಕಾರ್ಬನ್ದು ಇನ್ನೊಂದು sp3. ಓಕೆ, ಈ ಆರ್ಬಿಟಲ್ಸ್ ಏನಾಗುತ್ತೆ, ಕಂಬೈಂಡ್ ಆಗಿ ಕಾರ್ಬನ್ ಬಾಂಡ್ ಆಗುತ್ತೆ. ಸೊ ಇದೆರಡು ಇರೋದೇನೋ sp3. ಸೊ sp3 ಹೈಬ್ರಿಡೈಸೇಷನ್. ಸೊ ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ sp3 ಹೈಬ್ರಿಡೈಸೇಷನ್ ಏನಾಗುತ್ತೆ, ಕಂಬೈಂಡ್ ಆಗಿ ಯಾವುದಾಗುತ್ತೆ, ಸಿಗ್ಮಾ ಬಾಂಡ್ ಆಗುತ್ತೆ. ಓಕೆ, ಸಿಗ್ಮಾ ಬಾಂಡ್ ಆಲ್ರೆಡಿ ಹೇಳಿದ್ದೀನಿ. ಹೈಬ್ರಿಡೈಸೇಷನ್ ಯಾವತ್ತೂ ಸಹ ಪೈ ಬಾಂಡ್ ಫಾರ್ಮೇಷನಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ ನಾವು. ಸೊ ಅಲ್ಲಿಗೆ 4 ವೇಲೆನ್ಸಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಯಾವಾಗ ಲಾಸ್ಟ್ ವೀಡಿಯೋದಲ್ಲಿ. ಕಾರ್ಬನ್ ಎಷ್ಟು ವೇಲೆನ್ಸ್ ಇರುತ್ತೆ, 4 ವೇಲೆನ್ಸ್ ಇರುತ್ತೆ. ಸೊ 4 sp3 ಹೈಬ್ರಿಡೈಸೇಷನು ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಒಂದೇನಾಯಿತು, ಕಾರ್ಬನ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಆಯಿತು. ಇನ್ನು ಉಳಿದುಕೊಂಡಿರೋ ಅಂಥ 3 ಏನಾಗುತ್ತೆ, 3 ಹೈಡ್ರೋಜನ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಆಗಿ 3 ಸಿಗ್ಮಾ ಬಾಂಡ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಹಾಗಾದರೆ ಟೋಟಲ್ ಆಗಿ ಎಷ್ಟು ಸಿಗ್ಮಾ ಬಾಂಡ್ ಇದೆ. ಓಕೆ, ಈತನಲ್ಲಿ ಎಷ್ಟು ಸಿಗ್ಮಾ ಬಾಂಡ್ ಇದೆ ನೋಡಿ. ಈಥೇನ್ ತೊಗೊಂಡ್ರೆ ನಾವು ಈಥೇನಲ್ಲಿ ಎಷ್ಟು ಸಿಗ್ಮಾ ಬಾಂಡ್ ಇರುತ್ತೆ, ಕಾರ್ಬನ್ ಮಧ್ಯೆ ಒಂದು. ಓಕೆ, ಕಾರ್ಬನ್ ಮಧ್ಯೆ ಒಂದು ಸಿಗ್ಮಾ ಬಾಂಡ್ ಇರುತ್ತೆ. ಹಾಗೆಯೇ ಕಾರ್ಬನ್ ಮತ್ತು ಹೈಡ್ರೋಜನ್ ತೊಗೊಂಡ್ರೆ 6 ಹೈಡ್ರೋಜನ್ ಇರೋದ್ರಿಂದ 6 ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಟೋಟಲಾಗಿ 7 ಸಿಗ್ಮಾ ಬಾಂಡು ಪ್ರೆಸೆಂಟ್ ಇರುತ್ತೆ ಯಾವುದರಲ್ಲಿ, ಈಥೇನಲ್ಲಿ. ಓಕೆನಾ. ಸೊ ಒಂದು ಕಾರ್ಬನ್ನು ಸಿಗ್ಮಾ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, sp3 ಮತ್ತು sp3. ಓಕೆ, ಸೊ ಕಂಬೈಂಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ 6 ಸಿಗ್ಮಾ ಬಾಂಡ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, sp3 ಮತ್ತು ಎಸ್ ಕಂಬೈಂಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಸೊ ಮತ್ತೆ ಬಾಂಡ್ ಆ್ಯಂಗಲ್ ಬಂದು ಕಾರ್ಬನ್ದು ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ನೋಡಿ. ಸೊ 109.5 ಡಿಗ್ರಿನೇ ಇರುತ್ತೆ, ಚೇಂಜಸ್ ಏನಿಲ್ಲ ಅದರಲ್ಲಿ. ಓಕೆ, ಸೊ ನೆಕ್ಸ್ಟ್ ಕಾರ್ಬನ್ ಮತ್ತು ಹೈಡ್ರೋಜನ್ ತೊಗೊಂಡಾಗ 1.09 ಆಂಗ್ಸ್ಟ್ರಾನ್ ಪ್ರೆಸೆಂಟ್ ಇರುತ್ತೆ. ಓಕೆ, ಇನ್ನು ಕಾರ್ಬನ್ ಮಧ್ಯೆ ಇರೋಂಥ ಬಾಂಡ್ ಲೆಂತ್ ಏನಾಗಿರುತ್ತೆ ನೋಡಿ, 1.54 ಆಂಗ್ಸ್ಟ್ರಾನ್ ಪ್ರೆಸೆಂಟ್ ಇರುತ್ತೆ. ಓಕೆ, ಕಾರ್ಬನ್ ಮಧ್ಯೆ ಇರೋಂಥ ಬಾಂಡ್, ಕಾರ್ಬನ್ ಮಧ್ಯೆ ಇರೋಂಥ ಲೆಂತ್ ಎಷ್ಟಿರುತ್ತೆ, 1.54 ಆಂಗ್ಸ್ಟ್ರಾನು. ಓಕೆ, ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋದು 1.09 ಆಂಗ್ಸ್ಟ್ರಾನ್ ಇರುತ್ತೆ. ಸೊ ನೆಕ್ಸ್ಟು ಕಾರ್ಬನ್ ಇಲ್ಲಿ ಏನು ಬರುತ್ತೆ ನೋಡಿ, ಕಾರ್ಬನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋಂತಹ ಆ್ಯಂಗಲ್ ಎಷ್ಟಿರುತ್ತೆ, 109.5 ಡಿಗ್ರಿ. ಸೊ ಎಲ್ಲ ಆ್ಯಂಗಲು ಅಷ್ಟೇ ಇರುತ್ತೆ. ಹೈಡ್ರೋಜನು ಮತ್ತು ಹೈಡ್ರೋಜನ್ ತೊಗೊಂಡ್ರೆ ಅದು ಸಹ 109 ಡಿಗ್ರಿ ಇರುತ್ತೆ. ಓಕೆ, ನೆಕ್ಸ್ಟ್ ನಾಮೆನ್ಕ್ಲೇಚರ್ ಆ್ಯಂಡ್ ಐಸೋಮೆರಿಸಮ್. ಓಕೆ, ಸೊ ನಾಮೆನ್ಕ್ಲೇಚರಲ್ಲಿ ಫಸ್ಟ್ ನೋಡಬೇಕಾಗಿದ್ದು ನಂಬರ್ ಆಫ್ ಕಾರ್ಬನ್ ಮೇಲೆ ಯಾವ ಥರ ನೇಮಿಂಗ್ ಮಾಡ್ಬೋದು ನಾವು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದೆ, ಏನಿದೆ ಮಾಲಿಕ್ಯುಲರ್ ಫಾರ್ಮುಲಾ, ಆಲ್ಕೇನ್ಗೆ CnH2n+2 ಅಂತ ಮಾಲಿಕ್ಯುಲರ್ ಫಾರ್ಮುಲಾ ಅಲ್ವಾ. ಸೊ ಫಸ್ಟ್ ತೊಗೊಳ್ಳೋಣ, ಒಂದು ಕಾರ್ಬನ್ ಇದ್ದರೆ. ಓಕೆ, ಸೊ ಅಂದರೆ n=1 ಆಗಿದ್ದರೆ ಆವಾಗ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ, CH4 ಆಗುತ್ತೆ. ಸೊ ಕಾರ್ಬನ್ ಎಷ್ಟಿರುತ್ತೆ, 1 ಕಾರ್ಬನ್ ಇರುತ್ತೆ. ಸೊ ಅದನ್ನೇನಂತ ಕರಿತೀವಿ ನಾವು, ಮೀಥೇನ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಇರುತ್ತಲ್ಲ, ಇದನ್ನು ಕಂಡೆನ್ಸ್ಡ್ ಸ್ಟ್ರಕ್ಚರ್ ಫಾರ್ಮುಲಾ ಅಂತ ಕರೆಯೋದು, CH4 ಅಂತ ನಾವು ಬರಿತೀವಿ. ಓಕೆ, ಸ್ಟ್ರಕ್ಚರ್ CH4 ಆಗೇ ಇರುತ್ತೆ. ನೆಕ್ಸ್ಟ್ ಹೋಗೋಣ. ಓಕೆ, n=2 ತೊಗೊಂಡ್ರೆ ಅವಾಗ ಏನಾಗುತ್ತೆ, ಕಾರ್ಬನ್ ಎಷ್ಟಿರುತ್ತೆ, 2 ಕಾರ್ಬನ್ ಇರುತ್ತೆ. ಅದನ್ನೇನಂತ ಕರಿತೀವಿ ನಾವು, ಈಥೇನ್ ಅಂತ ಕರಿತೀವಿ.
ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ C2H6 ಆಗುತ್ತೆ. ಏನಾಗುತ್ತೆ C2H6 ಆಗುತ್ತೆ. ಓಕೆ, ಸೊ ಅದನ್ನು ಕಂಡೆನ್ಸಡ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಯಾವ ಥರ ಬರಿತೀವಿ CH3 ಅಂತ ಬರಿತೀವಿ ನಾವು. ನೆಕ್ಸ್ಟ್ ಹೋಗೋಣ, N=3 ಆದರೆ ಅಂದರೆ 3 ಕಾರ್ಬನ್ ಪ್ರೆಸೆಂಟ್ ಇದ್ದರೆ ಅದನ್ನು ಪ್ರೊಪೇನ್ ಅಂತ ಕರಿತೀವಿ. ಹಾಗೆ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ C3H8 ಆಗುತ್ತೆ. ಏನಾಗುತ್ತೆ C3H8 ಆಗುತ್ತೆ. ಬರಿಬೇಕಾದ್ರೆ ನೋಡಿ ನೆನ್ಪಿಟ್ಕೊಳ್ಳಿ, ಟರ್ಮಿನಲ್ ಕಾರ್ಬನ್ ಯಾವಾಗಲೂ CH3ನ ಹೊಂದಿರುತ್ತೆ ಟರ್ಮಿನಲ್. ಓಕೆ, ಇನ್ನು ಮಧ್ಯ ಇರೋಂಥ ಕಾರ್ಬನ್ಗಳು ಏನಾಗುತ್ತೆ CH2 ಅಲ್ಲೇ ಪ್ರೆಸೆಂಟ್ ಇರುತ್ತೆ. ಅದು ಎಷ್ಟಾದರೂ ಪ್ರೆಸೆಂಟ್ ಇರ್ಬೋದು. ಟರ್ಮಿನಲ್ CH3 ಇರುತ್ತೆ, ಮರಿಬೇಡಿ. ಸೊ ಮಧ್ಯ ಇರೋದು ಯಾವಾಗಲೂ CH2 ಇರುತ್ತೆ ಆಲ್ಕೇನಲ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ CH3. ಓಕೆ, CH2 ಎನ್ ಆಲ್ಕೇನಲ್ಲಿ ಮಾತ್ರ. ಓಕೆ, CH3 ನೋಡಿ ಟರ್ಮಿನಲ್ ಏನಾಗಿದೆ CH3 ಅಂತ ತೊಗೊಂಡಿದ್ದೀವಿ, ಮಧ್ಯ ಇರೋದು CH2. ಓಕೆ, ಇದು ಕಂಡೆನ್ಸಡ್ ಫಾರ್ಮುಲಾ. ನೆಕ್ಸ್ಟ್ N=4 ಅಂತ ತೊಗೊತಾ ಇದ್ದೀನಿ. ಸೊ N=4 ಅಂತಂದರೆ ಏನು ಇಂಡಿಕೇಟ್ ಮಾಡ್ತಾ ಇದೆ, ಕಾರ್ಬನ್ ಎಷ್ಟಿದೆ 4 ಕಾರ್ಬನ್ ಇದೆ. 4 ಕಾರ್ಬನ್ ಇದ್ದರೆ ಏನಂತ ಕರಿತೀವಿ ನಾವು, ಬ್ಯೂಟೇನ್ ಅಂತ ಕರಿತೀವಿ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ ನೋಡಿ C4H10 ಆಗುತ್ತೆ. ಏನಾಗುತ್ತೆ C4H10 ಆಗುತ್ತೆ. ನೋಡ್ತಾ ಇರಿ, 2 ಏನಾಗ್ತದೆ ಇನ್ಕ್ರೀಸ್ ಆಗ್ತಾ ಇದೆ. ಇದು ಒಂದು ಕಾರ್ಬನ್ 1 ಇನ್ಕ್ರೀಸ್ ಆಗ್ತಾ ಇದ್ದರೆ ಹೈಡ್ರೋಜನ್ ಏನಾಗ್ತಾ ಇದೆ 2 ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಟರ್ಮಿನಲ್ ನಿಮ್ಗೆ ಗೊತ್ತಿದೆ CH3 ಅಂತ ಬರಿಬೇಕು. ಟರ್ಮಿನಲ್ ಇವಾಗ ತಾನೇ ಹೇಳಿದ್ದೆ ಅಲ್ವಾ. ಸೊ ಇನ್ನು ಮಧ್ಯೆ ಉಳ್ಕೊಳ್ಳೋದೇನು, ಬ್ಯೂಟನ್ 4 ಕಾರ್ಬನ್ ಅಲ್ವಾ, ಇನ್ನು 2 ಕಾರ್ಬನ್ನ CH2 ಟ್ವೈಸ್. ಓಕೆ, ಸೊ CH2 2 ಸರಿ ರಿಪೀಟ್ ಆಗಿರುತ್ತೆ ಒಳಗಡೆ ಅಂತ. ನೆಕ್ಸ್ಟ್ ಹೋಗೋಣ, N=5. ಅದೇನು ಇಂಡಿಕೇಟ್ ಮಾಡುತ್ತೆ 5 ಕಾರ್ಬನ್ ಇದೆ. 5 ಕಾರ್ಬನ್ ಇದ್ದರೆ ಅದನ್ನ ಏನಂತ ಕರಿತೀವಿ ನಾವು, ಪೆಂಟೇನ್ ಅಂತ ಕರಿತೀವಿ ನಾವು. ಸೊ ಪೆಂಟೇನ್ ಫಾರ್ಮುಲಾ ಏನಾಗಿರುತ್ತೆ C5H12. ಏನಾಗಿರುತ್ತೆ C5H12. ಇನ್ನು ನೆಕ್ಸ್ಟ್ ನಾವು ಸ್ಟ್ರಕ್ಚರ್ ಬರೀದಾದರೆ ಯಾವ ಥರ, ಟರ್ಮಿನಲ್ CH3 ಅಂತ ಬರೆದುಬಿಡಬೇಕು. ಅಲ್ಲಿಗೆ ಎಷ್ಟಾಗೋಯ್ತು 2 ಕಾರ್ಬನ್ ಮುಗೀತು. ಇನ್ನು ಎಷ್ಟು ಕಾರ್ಬನ್ ಉಳ್ಕೊಂತು, ಇನ್ನು 3 ಕಾರ್ಬನ್ನು ಬಿಟ್ವೀನಲ್ಲಿ ಪ್ರೆಸೆಂಟ್ ಇರುತ್ತೆ, ಅದನ್ನು CH2 ಥ್ರೈಸ್. ಇವಾಗ 3 ಅಂತ ಹಿಂಗೆ ಬರಿಬೇಕು ನಾವು. ಅದೇನು ಇಂಡಿಕೇಟ್ ಮಾಡ್ತಾ ಇದೆ CH2 3 ಟೈಮ್ಸ್ ಒಳಗಡೆ ರಿಪೀಟ್ ಆಗಿದೆ ಅಂತ. ಅಂದರೆ ನೋಡಿ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಈ ಥರ ಬರಿತೀನಿ. ಇದೊಂದನ್ನು ಬರೆದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ, CH3. ಓಕೆ, ಇದಾದಮೇಲೆ ಒಳಗಡೆ ಏನಾಗುತ್ತೆ CH2 3 ಟೈಮ್ಸ್ ಈ ಥರ ರಿಪೀಟ್ ಆಗುತ್ತೆ. ಓಕೆ, ಮತ್ತೆ ಲಾಸ್ಟಲ್ಲಿ CH3. ಟರ್ಮಿನಲ್ ಯಾವಾಗಲೂ CH3ನೇ ಬರಿಬೇಕು. ಸೊ ಈ ಥರ. ಓಕೆ, ಸೊ ನೆಕ್ಸ್ಟ್ ಹೋಗೋಣ, N=6 ಅಂತ ತೊಗೊಂಡ್ರೆ ಅದನ್ನ ಏನಂತ ಕರಿತೀವಿ, ಎಕ್ಸೇನ್ ಅಂತ ಕರಿತೀವಿ ನಾವು. ಫಾರ್ಮುಲಾ ಏನಾಗುತ್ತೆ C6H14 ಆಗುತ್ತೆ. ಓಕೆ, ಸೊ ಟರ್ಮಿನಲ್ CH3 ಅಂತ ತೊಗೊತೀವಿ. ಅಲ್ಲಿಗೆ 2 ಕಾರ್ಬನ್ ಆಗೋಯ್ತು. ಇನ್ನು ಉಳ್ಕೊಂಡಿದ್ದ 4 ಕಾರ್ಬನ್ನ ಯಾವ ಥರ ಬರಿತೀವಿ CH2 ಅಂತ ಬರಿತೀವಿ ಒಳಗಡೆ. ಓಕೆ, ಸೊ ನೆಕ್ಸ್ಟು N=7 ಅಂತ ತೊಗೊತೀವಿ. 7 ಅಂತಂದರೆ F10 ಅಂತ ಕರಿತೀವಿ ನಾವು. ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ C7H16 ಆಗುತ್ತೆ. ಓಕೆ, 7 2s ಎಷ್ಟು 14 + 2 16. ಓಕೆ, ನೆಕ್ಸ್ಟು ಟರ್ಮಿನಲ್ಲು CH3 ಅಂತ ತೊಗೊತೀವಿ. ಸೊ 7ಅಲ್ಲಿ 2 ಹೋದರೆ ನೆಕ್ಸ್ಟ್ ಉಳ್ಕೊಂತು 5 ಯಾವ ಥರ ಪ್ರೆಸೆಂಟ್ ಇರುತ್ತೆ CH2. ಓಕೆ, ದಿಸ್ ಇಸ್ 5 ಬ್ರಾಕೆಟ್ ಹಾಕಿ 5 ಬರಿಬೇಕು. ಸೊ ನೆಕ್ಸ್ಟು N=8 ಅಂತ ತೊಗೊಂಡ್ರೆ ಸೊ ಕಾರ್ಬನ್ ಎಷ್ಟಿರುತ್ತೆ ಅಂತ ಅಲ್ಲಿಗೆ 8 ಕಾರ್ಬನ್ ಇರುತ್ತೆ. ಅದನ್ನ ಏನಂತ ಕರಿತೀವಿ, ಅಕ್ಟೇನ್ ಅಂತ ಕರಿತೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ C8H18. ಓಕೆ, ಸೊ ಸ್ಟ್ರಕ್ಚರ್ ಬರಿಬೇಕಾದ್ರೆ ಯಾವ ಥರ ಬರಿತೀವಿ CH3 ಟರ್ಮಿನಲ್ ಆಗಿರುತ್ತೆ. ಓಕೆ, CH3 ಮಧ್ಯ ಇನ್ನು ಉಳ್ಕೊಂಡಿದೆ ಎಷ್ಟು 6 ಕಾರ್ಬನ್ನು CH2 ಫಾರ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟು N=9 ಅಂತ ತೊಗೊತೀವಿ. ಅದು ಏನು ಇಂಡಿಕೇಟ್ ಮಾಡುತ್ತೆ 9 ಕಾರ್ಬನ್ ಪ್ರೆಸೆಂಟು. 9 ಕಾರ್ಬನ್ ಪ್ರೆಸೆಂಟ್ ಇದ್ದರೆ ಅದನ್ನು ಆಲ್ಕೇನ್ ಏನಂತ ಕರಿತೀವಿ, ನಾನೇನ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟು ಮಾಲಿಕ್ಯುಲರ್ ಫಾರ್ಮುಲಾ ಬಂದು C9H20. ಓಕೆ, ಸೊ ನೆಕ್ಸ್ಟು ಸ್ಟ್ರಕ್ಚರ್ ಯಾವ ಥರ ಬರೀತೀರಾ, ಟರ್ಮಿನಲ್ CH3. ಓಕೆ, 9ಅಲ್ಲಿ 2 ಹೋದರೆ ಎಷ್ಟು ಉಳ್ಕೊಂತು 7 ಯಾವ ಥರ ಪ್ರೆಸೆಂಟ್ ಇರುತ್ತೆ CH2 7. ಓಕೆ, ಒಳಗಡೆ ಬರಿಬೇಕು ಆ ಥರ. CH2 7 ಟೈಮ್ಸು ಏನಾಗುತ್ತೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್ ಹೋಗೋಣ, N=10 ತೊಗೊತೀವಿ. 10 ತೊಗೊಂಡ್ರೆ ಏನಾಗುತ್ತೆ ಅಲ್ಲಿಗೆ C10 ಆಗುತ್ತೆ. ಓಕೆ, ಕಾರ್ಬನ್ ಎಷ್ಟಿರುತ್ತೆ 10 ಕಾರ್ಬನ್ ಇರುತ್ತೆ. ಅದನ್ನು ಡೆಕೇನ್ ಅಂತ ಕರಿತೀವಿ ನಾವು. ಓಕೆ, ಏನಂತ ಕರಿತೀವಿ ಡೆಕೇನ್ ಅಂತ ಕರಿತೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ C10H22. ಓಕೆ, ಸೊ C10H 10 × 2 20 + 2 22. ನೆಕ್ಸ್ಟ್ ಬರಿಬೇಕಾದ್ರೆ CH3. ಓಕೆ, ಟರ್ಮಿನಲ್ ಬರಿತೀವಿ. ಅಲ್ಲಿಗೆ 2 ಆಗೋಯ್ತು. 10 - 2 ಅಂತಂದರೆ ಉಳ್ಕೊಂಡಿದ್ದು 8. ಸೊ CH2 8 ಏನಾಗುತ್ತೆ ಇನ್ ಬಿಟ್ವೀನಲ್ಲಿ ಪ್ರೆಸೆಂಟ್ ಇರುತ್ತೆ. CH2 8 ಟೈಮ್ಸ್ ಏನಾಗುತ್ತೆ ರಿಪೀಟ್ ಆಗುತ್ತೆ. ಸೊ ಈ ಥರ ಇನ್ನೂ ಇದೆ 11 12 ಅದಕ್ಕೂ ಸಹ ಕರಿಬೋದು. ಇದು ಬೇಸಿಕ್ಕಾಗಿ ನಿಮಗೆ ಗೊತ್ತಿರಬೇಕಾಗಿರೋದು. ನೆಕ್ಸ್ಟ್ ಹೋಗೋಣ ಐಸೋಮೆರಿಸಮ್. ಓಕೆ, ಐಸೋಮೆರಿಸಮ್ ಅಂದರೆ ಏನು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಅದೆಲ್ಲ. ಓಕೆ, ಐಸೋಮೆರಿಸಮ್ ಅಂದರೆ ನಥಿಂಗ್ ಬಟ್ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಈ ಮಾಲಿಕ್ಯುಲರ್ ಫಾರ್ಮುಲಾ ಇವಾಗ ಫಾರ್ ಎಕ್ಸಾಂಪಲ್ ಈ C10H22 ಬರೆದಿದ್ದೀನಿ ಡೆಕೆನ್ಗೆ ಅಲ್ವಾ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತಲ್ಲ ನೋಡಿ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ.
ಬಟ್ ಆದರೆ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತಲ್ಲ, ಅರೇಂಜ್ಮೆಂಟ್ ಇರುತ್ತಲ್ಲ, ಅದೆಲ್ಲ ಏನಾಗಿರುತ್ತೆ, ಬೇರೆ ಇರುತ್ತೆ. ಅದನ್ನು ಏನಂತ ಕರಿತೀವಿ ನಾವು, ಐಸೋಮರ್ಸ್ ಅಂತ ಕರಿತೀವಿ. ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕಾಂಪೌಂಡ್ಸ್ಗೆ ಐಸೋಮರ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಫೆನಾಮಿನನ್ಗೆ ಏನಂತ ಕರಿತೀವಿ ನಾವು, ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ಐಸೋಮೆರಿಸಮ್ ಅಂದ್ರೇನು, ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲೈ ಆರ್ ನೌನ್ ಆ್ಯಸ್ ಐಸೋಮರ್ಸ್ ಆ್ಯಂಡ್ ದ ಫೆನಾಮಿನನ್ ಈಸ್ ನೌನ್ ಆ್ಯಸ್ ಐಸೋಮೆರಿಸಮ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನಿಮ್ಗೆ ಐಸೋಮೆರಿಸಮಲ್ಲಿ ಆಲ್ರೆಡಿ ಗೊತ್ತಿರುತ್ತೆ. ಸೊ 2 ಟೈಪ್ಸ್ ಇರುತ್ತೆ. ಯಾವುದ್ಯಾವುದು, ಸ್ಟ್ರಕ್ಚರಲ್ ಐಸೋಮೆರಿಸಮ್, ಸ್ಟೀರಿಯೋ ಐಸೋಮೆರಿಸಮ್ ಅಂತ 2 ಇರುತ್ತೆ. ಬಟ್ ನಮ್ಗೆ ಇವತ್ತು ಬೇಕಾಗಿರೋದು ಏನು ಅಂತಂದರೆ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಓಕೆ, ಸೊ ಸ್ಟ್ರಕ್ಚರಲ್ ಐಸೋಮೆರಿಸಮಲ್ಲಿ ಸೊ ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಬೇಕು ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್. ಬಟ್ ಆದರೆ ಸ್ಟ್ರಕ್ಚರ್ ಏನಾಗಿರುತ್ತೆ ಅದರದ್ದು ಡಿಫ್ರೆಂಟ್ ಆಗಿದ್ದರೆ ಅದನ್ನು ಏನಂತ ಕರಿತೀವಿ, ಆರ್ ಸೆಡ್ ಟು ಬಿ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಓಕೆ, ಸೊ ಸ್ಟ್ರಕ್ಚರಲ್ ಅಂತಂದರೆ ಅದೇ ಇಂಡಿಕೇಟ್ ಮಾಡ್ತಾ ಇದೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ ಕಾಂಪೌಂಡ್ಸ್ ಅಥವಾ ಮಾಲಿಕ್ಯೂಲ್ಸದ್ದು, ಬಟ್ ಅದ್ರದ್ದು ಸ್ಟ್ರಕ್ಚರ್ ಬೇರೆ ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು, ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಇನ್ನು ನಿಮ್ಗೆ ಗೊತ್ತಿರೋಂಗೆ ಸ್ಟ್ರಕ್ಚರಲ್ ಐಸೋಮೆರಿಸಮಲ್ಲೂ 6 ಟೈಪ್ಸ್ ಇರುತ್ತೆ ಅಲ್ವಾ. ಪೊಸಿಷನ್ ಐಸೋಮೆರಿಸಮ್, ಚೈನ್ ಐಸೋಮೆರಿಸಮ್ ಅಂತ ಇರುತ್ತೆ, ಫಂಕ್ಷನಲ್ ಐಸೋಮೆರಿಸಮ್ ಅಂತ ಇರುತ್ತೆ. ಓಕೆ, ಮತ್ತು ಟಾಟೋಮೆರಿಸಮ್ ಅಂತ ಇರುತ್ತೆ, ರಿಂಗ್ ಚೈನ್ ಐಸೋಮೆರಿಸಮ್ ಅಂತ ಇರುತ್ತೆ, ಮತ್ತು ಇನ್ನೂ ಒಂದು ಯಾವುದು ಅಂತಂದರೆ ಮೆಟಾಮರಿಸಮ್ ಅಂತ ಇರುತ್ತೆ. ಇಷ್ಟು 6 ಐಸೋಮೆರಿಸಮ್ ಇರುತ್ತೆ. ಅದರಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಆಲ್ಕೇನ್ಸಲ್ಲಿ ಓಕೆ ಒಂದೇ ಒಂದು ಐಸೋಮೆರಿಸಮ್ ನೋಡ್ಬೋದು. ಅದು ಯಾವುದು ಅಂತಂದರೆ ಚೈನ್ ಐಸೋಮೆರಿಸಮ್. ಓಕೆ, ಚೈನ್ ಐಸೋಮೆರಿಸಮ್ ಇದೊಂದೇ ನಾವು ಏನು ಆಲ್ಕೆನ್ಸಲ್ಲಿ ನೋಡೋ ಅಂಥ ಐಸೋಮೆರಿಸಮ್. ಹಾಗಾದರೆ ಚೈನ್ ಐಸೋಮೆರಿಸಮ್ ಅಂತಂದರೆ ಏನು, ವೆನ್ 2 or more ಕಾಂಪೌಂಡ್ಸ್ ಹ್ಯಾವ್ ಅ ಸಿಮಿಲರ್ ಮಾಲಿಕ್ಯುಲರ್ ಫಾರ್ಮುಲಾ. 2 ಅಥವಾ 2ಕ್ಕಿಂತ ಹೆಚ್ಚು ಕಾಂಪೌಂಡ್ಸ್ಗಳು ಓಕೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ದರು ಬಟ್ ಆರ್ ಡಿಫ್ರೆಂಟ್ ಇನ್ ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಆ್ಯಟಮ್ಸ್. ಬಟ್ ಕಾರ್ಬನ್ ಆ್ಯಟಮ್ಸದ ಅರೇಂಜ್ಮೆಂಟಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನಾನು 4 ಕಾರ್ಬನ್ ತೊಗೊತೀನಿ. ಈ 4 ಕಾರ್ಬನ್ನ ನಾವೇನು ಮಾಡ್ಬೋದು, ಈ ಥರ ಚೈನ್ ಥರನೂ ಅರೇಂಜ್ ಮಾಡ್ಬೋದು. ಸೊ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ನೋಡಿ, ಒಂದು 3 ಕಾರ್ಬನ್ ಈ ಥರ ತೊಗೊಂಡು ಓಕೆ, ಸೊ ದ 4th ಕಾರ್ಬನನ್ನು ನಾನು ಸೊ 4th ಕಾರ್ಬನನ್ನು ಯಾವ ಥರ ಹಿಂಗೂ ಅರೇಂಜ್ ಮಾಡ್ಬೋದು ಅಲ್ವಾ, ಈ ಥರನೂ ಅರೇಂಜ್ ಮಾಡು. ಸೊ ಅರೇಂಜ್ಮೆಂಟ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಕಾರ್ಬನ್ದು ಅರೇಂಜ್ಮೆಂಟ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿದ್ದರೆ ಓಕೆ ಮೇ ಬಿ ಸ್ಟ್ರೈಟ್ ಇರ್ಬೋದು. ನಮ್ಗೆ ಆಗಲೇ ತೋರಿಸ್ದೆ ನಾವು 4 ಕಾರ್ಬನ್ ಸ್ಟ್ರೈಟ್ ಆಗಾದರೂ ಆರ್ ಬ್ರಾಂಚ್ಡ್, ಇದನ್ನು ಬ್ರಾಂಚ್ಡ್ ಅಂತ ಕರಿತೀವಿ. ಈ ಥರ ಇದ್ದರೆ ದ ಕಾಂಪೌಂಡ್ಸ್ ಆರ್ ರೆಫರ್ಡ್ ಆ್ಯಸ್ ಚೈನ್ ಐಸೋಮೆರಿಸಮ್. ಸೊ ಐಸೋಮರ್ಸ್, ಆ ಕಾಂಪೌಂಡ್ಸನ್ನು ಚೈನ್ ಐಸೋಮರ್ಸ್ ಅಂತೀವಿ. ದ ಫೆನೋಮೆನನ್ನು ಏನಂತ ಕರಿತೀವಿ, ಚೈನ್ ಐಸೋಮೆರಿಸಮ್ ಅಂತ ಕರಿತೀವಿ. ಪ್ಲೀಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಯಾವ ಕಾಂಪೌಂಡ್ಸದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ದು ಓಕೆ ದ ಕಾರ್ಬನ್ದು ಅರೇಂಜ್ಮೆಂಟ್ ಡಿಫ್ರೆಂಟ್ ಆಗಿದ್ದರೆ, ಅಂದರೆ ಚೈನು ಅಥವಾ ಬ್ರಾಂಚುಡ್ ಇದೆ, ಸ್ಟ್ರೈಟ್ ಅಥವಾ ಬ್ರಾಂಚುಡ್ ಇದ್ದರೆ ಅಂಥ ಕಾಂಪೌಂಡ್ಸನ್ನ ಐಸೋಮರ್ಸ್ ಅಂತ ಕರಿತೀವಿ ನಾವು, ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಬಟ್ ಅದ್ರ ಫೆನೋಮಿನನ್ ಏನಂತ ಕರಿತೀವಿ ನಾವು, ಚೈನ್ ಐಸೋಮೆರಿಸಮ್ ಅಂತ ಕರಿತೀವಿ. ಓಕೆ, ಸೊ ವೆನ್ 2 or more ಕಾಂಪೌಂಡ್ಸ್ ಹ್ಯಾವ್ ಸಿಮಿಲರ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಆರ್ ಡಿಫ್ರೆಂಟ್ ಇನ್ ದ ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಸ್ಟ್ರೈಟ್ ಆರ್ ಬ್ರಾಂಚುಡ್ ಚೈನ್ಸ್, ದ ಕಾಂಪೌಂಡ್ಸ್ ಆರ್ ರೆಫರ್ಡ್ ಹ್ಯಾಸ್ ಅ ಚೈನ್ ಐಸೋಮರ್ಸ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಆಲ್ಕೇನ್ಸಲ್ಲಿ ಚೈನ್ ಐಸೋಮೆರಿಸಮ್ ಒಂದನ್ನೇ ನೋಡೋದು ನಾವು. ಓಕೆ, ಅದೊಂದೇ ಬರೋದು ಅದರಲ್ಲಿ. ನೆಕ್ಸ್ಟ್ ಈಚ್ ಆಫ್ ದ ಫಸ್ಟ್ 3 ಮೆಂಬರ್ಸ್ ಆಫ್ ದ ಆಲ್ಕೇನ್ಸ್. ಫಸ್ಟ್ 3 ಮೆಂಬರ್ಸ್ ಯಾವುದ್ಯಾವುದು, ಮೀಥೇನು, ಈಥೇನು ಮತ್ತು ಪ್ರೊಪೇನ್ ಅಲ್ವಾ. ಸೊ ಈ 3 ಇರುತ್ತಲ್ಲ ನೋಡಿ, ಈ 3ರಲ್ಲೂ ಸಹ ಏನಾಗುತ್ತೆ ಆಲ್ಕೇನ್ಸಲ್ಲಿ ಮೀಥೇನು ಓಕೆ ಈಥೇನ್ ಆ್ಯಂಡ್ ಪ್ರೊಪೇನ್ ಹ್ಯಾಸ್ ಓನ್ಲಿ 1 ಸ್ಟ್ರಕ್ಚರಲ್ ಫಾರ್ಮುಲಾ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಸ್ಟ್ರಕ್ಚರಲ್ ಫಾರ್ಮುಲಾ ನಾವು ಒಂದೇ ಒಂದು ನೋಡ್ಬೋದು, ಅಂದರೆ ಕಾರ್ಬನ್ ಅರೇಂಜ್ಮೆಂಟು ನಾವು ಒಂದೇ ಒಂಥರ ಕಾರ್ಬನ್ ಅರೇಂಜ್ಮೆಂಟ್ ನೋಡ್ಬೋದು. Thus no chain isomerism is possible up to propane. ಸೊ ಪ್ರೊಪೇನ್ ತಕ್ಕ ಮೀಥೇನು, ಈಥೇನು, ಪ್ರೊಪೇನಲ್ಲಿ ನಾವು ಚೈನ್ ಐಸೋಮೆರಿಸಮ್ ನೋಡೋಕ್ಕಾಗಲ್ಲ. ಓಕೆ, ಸೊ ಕಾರ್ಬನ್ ಯಾವಾಗಲೂ ನೋಡಿ ಮೀಥೇನ್ ಅಂತಂದರೆ 1 ಕಾರ್ಬನ್ ಈಗ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಈಥೇನ್ ತೊಗೊಂಡ್ರೆ ನೋಡಿ 2 ಇದೇ ಥರ ಪ್ರೆಸೆಂಟ್ ಇರುತ್ತೆ ನಿಮಗೆ. ಸೊ ಹಿಂಗಾದರೂ ಸರಿ ಈಗಾದರೂ ಸರಿ, ಒಟ್ಟಲ್ಲಿ ಏನು 2 ಅರೇಂಜ್ಮೆಂಟಲ್ಲಿ ಯಾವುದೇ ರೀತಿಯ ಬ್ರಾಂಚಸ್ ನೋಡೋಕ್ಕಾಗಲ್ಲ, ಅದು ಸ್ಟ್ರೈಟ್ ಚೈನೇ ಇರುತ್ತೆ. ನೆಕ್ಸ್ಟ್ ನೀವು 3 ಕಾರ್ಬನ್ ತೊಗೊಂಡ್ರೆ ಯಾವ ಥರ ಇರುತ್ತೆ, 3 ಕಾರ್ಬನ್ಸ್ ಸಹ ಇದೇ ಥರ ಇರುತ್ತೆ ಅರೇಂಜ್ಮೆಂಟು. ಸೊ ಚೈನ್ ಅರೇಂಜ್ಮೆಂಟೇ ನೋಡ್ಬೋದು ಹೊರತು ನಾವು, ಅಂದರೆ ಸ್ಟ್ರೈಟ್ ಅರೇಂಜ್ಮೆಂಟೇ ನೋಡ್ಬೋದು ಹೊರತು ಬ್ರಾಂಚಸ್ ನೋಡೋಕ್ಕಾಗಲ್ಲ ನಾವು. ಅದಕ್ಕೆ ಫಸ್ಟ್ 3ಯಲ್ಲಿ ಚೈನ್ ಐಸೋಮೆರಿಸಮ್ ಇರೋದಿಲ್ಲ, ಅಬ್ಸೆಂಟ್ ಇರುತ್ತೆ. ಸ್ಟ್ರೈಟ್ ಐಸೋಮೆರಿಸಮ್ ಅಷ್ಟೇ ನಾವು ನೋಡೋಕ್ಕಾಗೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ ನಾವು. ಸೊ ದ ಹೈಯರ್ ಮೆಂಬರ್ಸ್ ಆಫ್ ಆಲ್ಕೇನ್ಸ್ ಅಂತಂದರೆ ಪ್ರೊಪೇನ್ ಆದಮೇಲೆ ನೆಕ್ಸ್ಟ್ ಬರೋದೇನೋ ಬ್ಯೂಟೇನ್ ಇರ್ಬೋದು, ಪೆಂಟೇನು, ಎಕ್ಸೇನು, ಎಪ್ಟೇನು, ಇವುಗಳಲ್ಲೆಲ್ಲ ಏನು ಅಂತಂದರೆ ಕ್ಯಾನ್ ಎಕ್ಸಿಸ್ಟ್ ಆ್ಯಸ್ ಅ ನಂಬರ್ ಆಫ್ ಐಸೋಮರ್ಸ್. ಸೊ ನಂಬರ್ ಆಫ್ ಐಸೋಮೆರಿಸಮ್ ಏನಾಗುತ್ತೆ ಅದರಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂಥ ಕಾಂಪೌಂಡ್ಸಲ್ಲಿ, ಸಚ್ ಹ್ಯಾಸ್ ಅ ಎನ್, ಐಸೋ, ನಿಯೋ. ಸೊ ಯಾವುದ್ಯಾವುದು ಅಂತಂದರೆ ಯಾವುದು ಐಸೋಮೆರಿಸಮಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತಂದರೆ ಎನ್ನು ಮತ್ತು ಐಸೋ ಮತ್ತು ನಿಯೋ ಅಂತ ನೋಡಿ. ಇದನ್ನು ಸ್ಮಾಲ್ ಲೆಟ್ರಲ್ಲೇ ಬರೀಬೇಕು, ಬರೆದ ಮೇಲೆ ಇದನ್ನು ಐಫೋನ್ ಹಾಕಬೇಕು ನೇಮಿಂಗ್ ಮಾಡಬೇಕಾದ್ರೆ. ಸೊ ಕಾಮನ್ ನೇಮಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನು. ಓಕೆ, ಸೊ ಪ್ರೀಫಿಕ್ಸ್ ಎನ್
ಎನ್ ಪ್ರಿಫಿಕ್ಸ್ ಇರುತ್ತಲ್ಲ ನೋಡಿ, ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಅಂದರೆ ಇಸ್ ಯೂಸ್ಡ್ ಫಾರ್ ಸ್ಟ್ರೈಟ್ ಚೈನ್. ಓಕೆ, ಚೈನು ಸ್ಟ್ರೈಟ್ ಆಗಿದ್ದರೆ ಅವಾಗ ನಾವೇನು ಯೂಸ್ ಮಾಡ್ತೀವಿ, ಎನ್ ಅಂತ ಯೂಸ್ ಮಾಡ್ತೀವಿ. ಇದೆಲ್ಲ ಅಪ್ಲೈಡ್ ಆಗೋದು ಯಾವುದಕ್ಕೆ ಹೇಳಿ, ಮೋರ್ ದೆನ್ 3 ಕಾರ್ಬನ್ ಪ್ರೆಸೆಂಟ್ ಇದ್ದರೆ. ಓಕೆ, ಸೊ ನೆಕ್ಸ್ಟು ಆಲ್ಕೆನ್ಸ್. ಐಸೋ ಇಸ್ ಯೂಸ್ಡ್ ಫಾರ್ ಮಾಲಿಕ್ಯೂಲ್ಸ್ ಕಂಟೈನಿಂಗ್. ಸೊ ಐಸೋ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಯಾವ ಮಾಲಿಕ್ಯೂಲ್ಸಲ್ಲಿ ನೋಡಿ, CH. ಓಕೆ, CHಗೆ ಏನಾಗಬೇಕು, ಇನ್ನು ಅದರ್ 2 CH3 ಪ್ರೆಸೆಂಟ್ ಇದ್ದರೆ ನೋಡಿ ಈ ಥರ. ಓಕೆ, ಪ್ರೆಸೆಂಟ್ ಇದ್ದರೆ ಅಂಥದಕ್ಕೆ ಏನು ಯೂಸ್ ಮಾಡ್ತೀವಿ, ಪ್ರಿಫಿಕ್ಸ್ ಐಸೋ ಅಂತ ಯೂಸ್ ಮಾಡ್ತೀವಿ ನೋಡಿ. CH. ಓಕೆ, ಆ CHಗೆ ಅಂದರೆ ಒಂದು ಹೈಡ್ರೋಜನ್ ಪ್ರೆಸೆಂಟ್ ಇರಬೇಕು. ಓಕೆ, ಸೊ ಈ ಥರ ಅರೇಂಜ್ಮೆಂಟ್ ಇದ್ದರೆ ಇಲ್ಲಿ CH3 ಆದರೂ ಆಗಿರ್ಬೋದು, ಏನಾದರೂ ಪ್ರೆಸೆಂಟ್ ಇರ್ಬೋದು. ಓಕೆ, ಇಲ್ಲಿ ಸೊ ಈ ಥರ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ನಾವು ಐಸೋ ಅಂತ ಕರಿತೀವಿ. ಅದೇ ಥರ ನಿಯೋ ಪ್ರಿಫಿಕ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಾದರೆ ನಾವು ನಿಯೋ ಈಸ್ ಯೂಸ್ಡ್ ಫಾರ್ ಮಾಲಿಕ್ಯೂಲ್ಸ್ ಕಂಟೈನಿಂಗ್. ಇಲ್ಲೇನಾಯಿತು, 2 CH3 ಪ್ರೆಸೆಂಟ್ ಆಯಿತು. ನಿಯೋದಲ್ಲಿ ಏನಾಗುತ್ತೆ ನೋಡಿ, 3 CH3 ಪ್ರೆಸೆಂಟ್ ಇರುತ್ತೆ. ಓಕೆ, ಒಂದು ಕಾರ್ಬನ್ಗೆ 3 CH3 ಪ್ರೆಸೆಂಟ್ ಇರುತ್ತೆ. ಇಲ್ಲೇ ಒಂದು ನೋಡಿ, ಇಲ್ಲಿ ಒಂದು ಬಾಂಡ್ ತೋರಿಸಿದ್ದೀನಿ. ಈ ಬಾಂಡ್ ಆದಮೇಲೆ ನಿಮಗೆ CH3 ಪ್ರೆಸೆಂಟ್ ಇರ್ಬೋದು, ಅಥವಾ CH2 CH3 ಏನಾದರೂ ಪ್ರೆಸೆಂಟ್ ಇರ್ಬೋದು. ಒಟ್ಟಿನಲ್ಲಿ ಏನಾಗುತ್ತೆ, ಅದು ಇನ್ನೊಂದು ಕಾರ್ಬನ್ಗೆ ಏನಾಗುತ್ತೆ, ಅಟ್ಯಾಚ್ ಆಗಿರುತ್ತೆ. ಕಾರ್ಬನ್ಗೆ ಯಾವುದಕ್ಕಾದ್ರೂ ಸರಿ. ಗ್ರೂಪ್ ಅಟ್ ದ ಎಂಡ್ ಆಫ್ ದ ಚೈನಲ್ಲಿ ಆ ಥರ ಪ್ರೆಸೆಂಟ್ ಇದ್ದರೆ ಅದನ್ನು ನಿಯೋ ಅಂತ ಪ್ರಿಫಿಕ್ಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಫಸ್ಟ್ ಏನು ಮಾಡ್ತೀವಿ ನಾವು, ನಿಮ್ಗೆ ಗೊತ್ತಿದೆ, ಈತೇನು. ಓಕೆ, ಈತೇನು ಪ್ರೊಪೈನಲ್ಲಿ ಚೈನ್ ಐಸೋಮೆರಿಸಮು ಆಬ್ಸೆಂಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ನಮಗೆ ಬ್ಯೂಟೇನ್ ಬರುತ್ತೆ. ಇವಾಗ ಬ್ಯೂಟೇನ್ ತೊಗೊಂಡ್ರೆ ಅರೇಂಜ್ಮೆಂಟ್ ಯಾವ ಥರ ಇರುತ್ತೆ ನೋಡಿ. ಬ್ಯೂಟೇನ್ ಅಂತಂದರೆ ಎಷ್ಟು ಕಾರ್ಬನ್ ಇರುತ್ತೆ, 4 ಕಾರ್ಬನ್ಸ್ ಇರುತ್ತೆ ಅಲ್ವಾ. ಸೊ C4 ತೊಗೊತೀನಿ. ಏನಾಗುತ್ತೆ, 4 2 8, 8 + 2 ಎಷ್ಟಾಗುತ್ತೆ, 10 ಆಗುತ್ತೆ. ಸೊ ಇದನ್ನು ಹೆಂಗೆ ಅರೇಂಜ್ ಮಾಡ್ಬೋದು, ಒಂದು ಈ ಥರ. ಸೊ ಫಸ್ಟು 4 ಕಾರ್ಬನ್ಸನ್ನು ಈ ಥರ ಬರ್ಕೊಬಿಡ್ಬೋದು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಲಾಸ್ಟ್ದು ಟರ್ಮಿನಲ್ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಎಷ್ಟಿರುತ್ತೆ, CH3 ಪ್ರೆಸೆಂಟ್ ಬರಿಬೇಕು ನಾವು. ಸೊ ಮಧ್ಯೆ ಇರೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ, CH2 ಬರಿಬೋದು. ಓಕೆ, ಸೊ ಇದನ್ನು ಏನಂತ ಕರಿತೀವಿ ನಾವು, ಚೈನ್ ಏನಿದೆ ಇದು ಸ್ಟ್ರೈಟ್ ಆಗಿದೆ ಅಲ್ವಾ. ಸೊ ಇದನ್ನು ಎನ್ ಬ್ಯೂಟೇನ್ ಅಂತ ಕರಿತೀವಿ. ಕಾಮನ್ ನೇಮ್ ಇದು ಎನ್ ಬ್ಯೂಟೇನ್. ಓಕೆ, ಸೊ ಐಯುಪ್ಯಾಕ್ ನೇಮ್ ತೊಗೊಂಡ್ರೆ ಬರೀ ಬ್ಯೂಟೇನ್ ಬರುತ್ತೆ, ಎನ್ ಬ್ಯೂಟೇನ್. ಸೊ ನೆಕ್ಸ್ಟ್ ಹೋಗೋಣ, ಈ ಅರೇಂಜ್ಮೆಂಟ್ ಮತ್ತೆ ಚೇಂಜ್ ಮಾಡ್ಬೋದು. ಹೌದು, ಚೇಂಜ್ ಮಾಡ್ಬೋದು. ಯಾವ ಥರ ಚೇಂಜ್ ಮಾಡ್ಬೋದು ಅಂತಂದರೆ ನೋಡಿ, ಫಸ್ಟ್ 3 ಕಾರ್ಬನ್ ಈ ಥರ ಬರೆದ್ಬಿಡ್ತೀನಿ ನಾನು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲೂ ಒಂದು ಕಾರ್ಬನ್ ಬರೀತೀನಿ. ಓಕೆ, ಸೊ ಯಾವುದೇ ಟರ್ಮಿನಲ್ ಆಯಿತು, ಒಂದು. ಓಕೆ, ಇದು ಸಹ ಟರ್ಮಿನಲ್ ಆಯಿತು, ಇದು ಸಹ ಟರ್ಮಿನಲ್ ಆಯಿತು. ಬಟ್ ಇಲ್ಲಿ 4 ವೇಲೆನ್ಸಿ ಇರಬೇಕು ಅಂತ ಹೇಳಿದೆ. ಆಲ್ರೆಡಿ 3 ವೇಲೆನ್ಸಿ ಇದೆ ಈ ಕಾರ್ಬನ್ಗೆ, 1 2 3. ಸೊ ಉಳ್ಕೊಂಡಿದ್ದೇನೆ ಇನ್ನು ಒಂದೇ ಒಂದು, ಸೊ ಹೈಡ್ರೋಜನ್ಸ್. ಸೊ ಇದನ್ನು ಏನಂತ ಕರಿತೀರಾ ಅಂತಂದರೆ, ಇದನ್ನು ಏನಂತ ಕರಿತೀರಾ ನೋಡಿ, ಇಲ್ಲಿ ತೊಗೋಬೇಕಾಗಿರೋದು ನಾನು ನಿಮ್ಗೆ ಅಂದೆ, ಇಷ್ಟು ತೊಗೋಬೇಕು. ಒಂದು ಹೈಡ್ರೋಜನ್ ಅಟ್ಯಾಚ್ ಆದೆ ಇಷ್ಟು. ಓಕೆ, ಸೊ ಇದನ್ನು ತೊಗೊಂಡಾಗ ಇದು ಯಾವ ಥರ ಇದೆ ನೋಡಿ, CH ನಿಮ್ಗೆ ಆಲ್ರೆಡಿ ಇದೆ. CHಗೆ CH3 ಮತ್ತು CH3 ಬಾಂಡ್ ಆಗಿ, ಸೊ ಒಂದು ಬಾಂಡ್ ಏನಾದರೂ ಆಗಿರ್ಬೋದು, CH3 ಹೈಡ್ರೋಜನ್ ಏನಾದರೂ ಆಗಿರ್ಬೋದು. ಈ ಥರ ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು, ಐಸೋ ಅಂತ ಕರಿತೀವಿ ಅಂತ ಹೇಳಿದೆ. ಸೊ ಇದೇನಾಗುತ್ತೆ, ಐಸೋ ನೋಡಿ, ಐಫೋನ್ ಆಗಿ ಬ್ಯೂಟೇನ್, ಐಸೋ ಬ್ಯೂಟೇನ್. ಇದು ಕಂಡೆನ್ಸ್ಡ್ ಫಾರ್ಮ್ ಆಯಿತು. ಸೊ ನೆಕ್ಸ್ಟ್ ಈ ಥರನೂ ಬರಿಬೋದು ನೋಡಿ, ಈ ಥರ ಫುಲ್ ಫಾರ್ಮಲ್ಲಿ ಏನು ಮಾಡ್ಬೋದು, ಎನ್ ಬ್ಯೂಟೇನ್ನ ಬರಿಬೋದು. ಇದು ಐಸೋ ಬ್ಯೂಟೇನ್. ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು ಅದೇ ಥರ. ನೆಕ್ಸ್ಟ್ ಪೆಂಟೇನ್ ತೊಗೊಳ್ಳೋಣ. ಸೊ ಪೆಂಟೇನ್ ಅಂದರೆ ಎಷ್ಟು ಕಾರ್ಬನ್ ಇರುತ್ತೆ, 5 ಕಾರ್ಬನ್ ಇರುತ್ತೆ. ಸೊ 1 2 3 4 5 ಕಾರ್ಬನ್. ಓಕೆ, ಸೊ ಲಾಸ್ಟ್ ಟರ್ಮಿನಲ್ ಕಾರ್ಬನ್ಗೆ ನಿಮ್ಗೆ ಆಲ್ರೆಡಿ ಹೇಳಿದೆ ಏನು ಬರುತ್ತೆ, CH3. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು, CH2. ಓಕೆ, CH2. ಸೊ ಇದನ್ನು ಏನಂತೆ, ಇದೇನಾಗಿದೆ, ಸ್ಟ್ರೈಟ್ ಚೈನಲ್ಲಿದೆ ಅಲ್ವಾ. ಸೊ ಇದನ್ನು ಏನಂತ ನೇಮ್ ಮಾಡ್ತೀವಿ ನಾವು, ಎನ್. ಓಕೆ, 5 ಇರೋದ್ರಿಂದ ಪೆಂಟೇನ್. ಮಾಲಿಕ್ಯುಲರ್ ಫಾರ್ಮುಲಾ ಏನು ಬರುತ್ತೆ ನೋಡಿ, C5 ಪೆಂಟೇನ್ಗೆ H, 5 2s 10, 10 + 2 12. ಓಕೆ, C5H12. ಓಕೆ, ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಇದನ್ನು ಎನ್ ಪೆಂಟೇನ್ ಅಂತ ಕರೆದು. ನೆಕ್ಸ್ಟ್ ಬೇರೆ ಏನಾದರೂ ಅರೇಂಜ್ ಮಾಡ್ಬೋದಾ, ಹೌದು ಮಾಡ್ಬೋದು. ಯಾವ ಥರ ಮಾಡ್ಕೋಬೋದು ನೋಡಿ. ಸೊ ಫಸ್ಟ್ ಒಂದು 4 ಕಾರ್ಬನ್ ಬರ್ಕೊಬಿಡ್ತೀನಿ ನಾನು. ಸೊ 4 ಕಾರ್ಬನ್ ಬರ್ಕೊಂಡು ಏನು ಮಾಡ್ತೀನಿ ಅಂದರೆ, ಸೆಕೆಂಡ್ ಕಾರ್ಬನ್ನಿಗೆ ಸೊ ಇನ್ನೊಂದು ಕಾರ್ಬನ್ ಅಟ್ಯಾಚ್, ಅಲ್ಲಿಗೆ 5 ಕಾರ್ಬನ್ ಆಯಿತು ಅಲ್ವಾ. ಸೊ ಎಂಡಿಂಗ್ ಇರೋ ಅಂಥ ಟರ್ಮಿನಲ್ ಇರೋದಕ್ಕೆಲ್ಲ ನಾನು CH3 ಬರೆದ್ಬಿಡ್ತೀನಿ. ಓಕೆ, ಸೊ ಇನ್ನು ಮಧ್ಯೆ ಇರೋದಕ್ಕೆ CH2 ಬರಿತೀನಿ. ಬಟ್ ಇಲ್ಲಿ ನೋಡಿ ವೇಲೆನ್ಸಿ 1 2 3 ಆಲ್ರೆಡಿ ಆಗಿದೆ. ಸೊ ಒಂದೇ ಒಂದು ಹೈಡ್ರೋಜನ್ ಇಲ್ಲಿ ಬರಿತೀನಿ. ಓಕೆ, ಸೊ ಇದಕ್ಕೆ ಏನಂತ ನೇಮ್ ಮಾಡ್ತೀರಾ ನೀವು, ಯಾವ ಥರ ನೇಮ್ ಮಾಡ್ಬೋದು. ಸೊ ಇದು ನೋಡಿದಾಗ, ಓಕೆ, ಇಷ್ಟೇ ನೋಡಿದಾಗ ಏನು ಬಂತು, ಅಲ್ಲಿಗೆ ನಮಗೆ ಐಸೋ ಅಂತ ಗೊತ್ತಾಯಿತು ಅಲ್ವಾ. ಸೊ ಐಸೋ
ಅಂತ ಬರೆದು ಓಕೆ ಒಂದು ಐಫೋನ್ ಹಾಕ್ಬಿಟ್ಟು ಏನು ಬರಿಬೇಕಿಲ್ಲಿ ಪೆಂಟೇನ್ ಅಂತ ಬರಿಬೇಕು, ಐಸೋಪೆಂಟೇನ್. ಸೊ ಇಷ್ಟೇ ಅರೇಂಜ್ಮೆಂಟಾ, ಬೇರೆ ಅರೇಂಜ್ಮೆಂಟ್ ಸಾಧ್ಯ ಇಲ್ಲ. ಇದೆ ಇನ್ನೂ ಒಂಥರ ಅರೇಂಜ್ ಮಾಡ್ಬೋದು. ಯಾವ ಥರ ಮಾಡ್ಬೋದು ನೋಡಿ, 3 ಕಾರ್ಬನ್ಸ್ ಈ ಥರ ಬರೆದ್ಬಿಡ್ತೀನಿ ನಾನು. ಸೊ ನೆಕ್ಸ್ಟು ಇಲ್ಲೊಂದು ಕಾರ್ಬನ್ ಬರಿತೀನಿ ನಾನು. ಓಕೆ, ಸೊ ಇಲ್ಲೂ ಒಂದು ಕಾರ್ಬನ್ ಬರಿತೀನಿ. ಅಲ್ಲಿಗೆ ಟರ್ಮಿನಲ್ ಕಾರ್ಬನ್ಗೆಲ್ಲ CH3 ಬರಿತೀನಿ. ಓಕೆ, CH3. ಸೊ ಮಧ್ಯೆ ಇರೋ ಕಾರ್ಬನ್ ತೊಗೊಂಡ್ರೆ ಇಲ್ಲಿ ಸೊ ಆಲ್ರೆಡಿ ಏನಾಗಿದೆ 4 ವೇಲೆನ್ಸ್ ಇದೆ. ಸೊ ಇನ್ನೊಂದು ಹೈಡ್ರೋಜನ್ ಬರೆಯೋಂಗಿಲ್ಲ ಅಲ್ಲಿ. ಓಕೆ, ಇದನ್ನು ಏನಂತ ಕರಿತೀವಿ ಅಂತಂದರೆ, ಸೊ ಇದನ್ನೇನಂತ ಕರಿತೀವಿ ನಾವು, ಈ ಥರ ಪ್ರೆಸೆಂಟ್ ಇದ್ದರೆ ಓಕೆ ಒಂದು ಕಾರ್ಬನ್ಗೆ ಓಕೆ CH3 ಈ ಥರ ಪ್ರೆಸೆಂಟ್ ಇದ್ರೆ ಅದನ್ನು ನಿಯೋ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ, ನಿಯೋ. ಸೊ ಇದೇನಾಗುತ್ತೆ ನಿಮಗೆ ನಿಯೋಪೆಂಟೇನ್ ಆಗುತ್ತೆ, ನಿಯೋಪೆಂಟೇನ್ ಆಗುತ್ತೆ. ಓಕೆ, ಸೊ ಅದನ್ನೇ ನೋಡಿ ಈ ಥರ ಬರಿಬೋದು ನಾವು. ಸೊ N-ಪೆಂಟೇನು ಯಾವ ಥರ ಬರಿಬೋದು, N-ಪೆಂಟೇನು ಇವಾಗ ಫುಲ್ ಫಾರ್ಮಲ್ಲಿ ಬರೀದಾದರೆ ಫಸ್ಟು ಓಕೆ ಪೆಂಟೇನ್ ಅಂತಂದರೆ ಎಷ್ಟು 5 ಕಾರ್ಬನ್ ಹಿಂಗೆ ಬರ್ಕೊಬಿಡಿ. ಓಕೆ 5 ಕಾರ್ಬನ್, ಒಂದು ಕಾರ್ಬನ್ಗೆ ಎಷ್ಟು ಬಾಂಡ್ ಫಾರ್ಮೇಷನ್ ಆಗುತ್ತೆ 4 ಅಲ್ವಾ. ಸೊ ನೋಡಿ ಫಸ್ಟ್ ಎಲ್ಲದಕ್ಕೂ ಕಾರ್ಬನ್ ಮಧ್ಯೆ ಬಾಂಡ್ ಬರ್ಕೊಬೇಡ. ಸೊ ಸೆಕೆಂಡ್ ಕಾರ್ಬನ್ ಆಲ್ರೆಡಿ 2 ಬಾಂಡ್ ಇದೆ. ಓಕೆ, ಸೊ ಥರ್ಡ್ಗೂ ಆಲ್ರೆಡಿ 2 ಬಾಂಡ್ ಇದೆ, ಫೋರ್ತ್ಗೂ ಆಲ್ರೆಡಿ 2 ಬಾಂಡ್ ಇದೆ. ಸೊ ಇನ್ನು ಅದರ್ 2 ಬಾಂಡ್ಸ್ ಬರೀಬೇಕು. ಸೊ ನೆಕ್ಸ್ಟ್ ಲಾಸ್ಟಿಗೆ ಏನಾಗಿದೆ 1 ಬಾಂಡ್ ಇದೆ, ಇನ್ನು 3 ಬಾಂಡ್ ಹಿಂಗೆ ಬರೀತೀವಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಎಲ್ಲ ಬಾಂಡ್ಗೂ ಸಹ ಒಂದೊಂದು ಹೈಡ್ರೋಜನ್ ಬರ್ಕೊಂಡು ಹೋಗಬೇಕು. ನೋಡಿ ಇದೇನೇ ಏನಂತ ಕರಿತೀವಿ, N-ಪೆಂಟೇನ್. ಸೊ ಇದೇ ಥರ ನಾವೇನು ಮಾಡ್ಬೋದು ಅಂತಂದರೆ ಐಸೋಗೂ ಸಹ ಬರಿಬೋದು. ಐಸೋಗೆ ಯಾವ ಥರ ಬರೀತೀರಾ ನೋಡಿ. ಸೊ ಐಸೋ ಬರಿಬೇಕಾದ್ರೆ ಏನಂತ ಹೇಳ್ಕೊಟ್ಟಿದ್ದೆ ನಾನು, 1 2 ಓಕೆ 3 4 5th ಒನ್ ಏನು ಮಾಡ್ತೀನಿ ನಾನು ಇಲ್ಲಿ ಬರಿತೀನಿ. ಓಕೆ, ಸೊ ಎಲ್ಲ ಕಾರ್ಬನ್ ಮಧ್ಯೆ ಬಾಂಡ್ ಬರಿಬೇಕು. ಸೊ ನೆಕ್ಸ್ಟ್ ಹೋಗೋಣ, ಲಾಸ್ಟ್ ಟರ್ಮಿನ ಒಂದು ಬಾಂಡ್ ಆಲ್ರೆಡಿ ಇದೆ. ಸೊ ಇನ್ನು 3 ಬಾಂಡ್ ಬರಿಬೇಕು. ಸೊ 2 ಬಾಂಡ್ ಆಲ್ರೆಡಿ ಇದೆ, ಇನ್ನು ಅದರ್ 2 ಬಾಂಡ್ ಬರಿಬೇಕು. ಸೊ 3 ಬಾಂಡ್ ಆಲ್ರೆಡಿ ಇದೆ, 4th ಒನ್ ಬರಿಬೇಕು. ಸೊ 1 ಬಾಂಡ್ ಇದೆ, ಇನ್ನು 3 ಬಾಂಡ್ ಬರಿಬೇಕು. ಯಾಕೆಂದರೆ 4 ಬಾಂಡ್ ಅಷ್ಟೇ ಪಾಸಿಬಿಲಿಟಿ ಇರುತ್ತೆ ಕಾರ್ಬನ್ಗೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ 1 ಬಾಂಡ್ ಇದೆ, ಇನ್ನು 3 ಬಾಂಡ್ ಬರಿಬೇಕು. ಸೊ ಎಲ್ಲ ಬಾಂಡ್ಗೂ ಸಹ ಒಂದೊಂದು ಹೈಡ್ರೋಜನ್ ಬರಿಬೇಕು. ಇವಾಗ ಎಲ್ಲೆಲ್ಲಿ ಬಾಂಡ್ ಹಾಕಿದ್ರಿ ನೀವು ಅಲ್ಲೆಲ್ಲ ಒಂದೊಂದು ಹೈಡ್ರೋಜನ್ ಬರಿಬೇಕು. ಓಕೆ, ಸೊ ಇದನ್ನ ಏನಂತ ಕರಿತೀವಿ ನಾವು, ಐಸೋಪೆಂಟೇನ್ ಅಂತ ಕರಿತೀವಿ. ಸೊ ಅದೇ ಥರ ನೆಕ್ಸ್ಟ್ ಏನು, ನೆಕ್ಸ್ಟ್ ಯಾವುದಿದೆ, ಐಸೋ ಆಯಿತು ಅಲ್ವಾ, ನಿಯೋ ಇದೆ ಅಲ್ವಾ. ನಿಯೋಗೆ ಯಾವ ಥರ ಬರೀತೀರಾ ಅಂತಂದರೆ ನೋಡಿ. ಸೊ ಫಸ್ಟು ಕಾರ್ಬನ್ ಓಕೆ 3 ಕಾರ್ಬನ್ಸ್ ಆಯಿತು. ಸೊ ನೆಕ್ಸ್ಟ್ ಇಲ್ಲೊಂದು 4th ಓಕೆ, ನೆಕ್ಸ್ಟ್ ಇಲ್ಲೊಂದು 5th. ಎಲ್ಲ ಕಾರ್ಬನ್ ಮಧ್ಯೆ ಫಸ್ಟ್ ಏನು ಮಾಡಬೇಕು, ಬಾಂಡ್ ಬರೆದು ಬಿಡಬೇಕು. ಸೊ ನೆಕ್ಸ್ಟ್ ನೋಡೋಣ, ಇವಾಗ ಆಲ್ರೆಡಿ ಈ ಕಾರ್ಬನಲ್ಲಿ ಏನಾಗಿದೆ 1 ಬಾಂಡ್ ಇದೆ, ಇನ್ನು 3 ಬಾಂಡ್ ಬರಿಬೇಕು. ಸೊ ಇಲ್ಲೂ 1 ಬಾಂಡ್ ಇದೆ, 3 ಬಾಂಡ್ ಬರಿಬೇಕು. ನೆಕ್ಸ್ಟ್ ಇಲ್ಲೂ 1 ಬಾಂಡ್ ಇದೆ, 3 ಬಾಂಡ್ ಬರಿಬೇಕು. ಇಲ್ಲೂ ಸಹ ಆಲ್ರೆಡಿ 1 ಬಾಂಡ್ ಇದೆ, 3 ಬಾಂಡ್ ಬರಿಬೇಕು. ಸೊ ನೆಕ್ಸ್ಟ್ ನೋಡೋದಾದ್ರೆ ಸೆಂಟ್ರಲ್ ಆಲ್ರೆಡಿ 4 ಬಾಂಡ್ ಇದೆ ಅಲ್ವಾ. ಸೊ ನೆಕ್ಸ್ಟ್ ಎಲ್ಲೆಲ್ಲಿ ಬಾಂಡ್ ಬರೆದ್ರೆ ಅಲ್ಲೆಲ್ಲ ಏನು ಮಾಡಬೇಕು, ಒಂದೊಂದು ಹೈಡ್ರೋಜನ್ ಬರಿಬೇಕು. ಈ ಥರ ಬರೀದೆ ಸ್ಟ್ರಕ್ಚರ್. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ನಿಯೋಪೆಂಟೇನ್. ಇದನ್ನು ಕಂಡೆನ್ಸ್ಡ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಇದನ್ನು ಸ್ಟ್ರಕ್ಚರ್ ಅಂತ ಕರಿತೀವಿ ಅಷ್ಟೇ. ಇನ್ನು ನೆಕ್ಸ್ಟ್ ನೋಡೋಣ ಮಾಲಿಕ್ಯುಲರ್ ಫಾರ್ಮುಲಾ, ಅದಕ್ಕೆ ಕಾಮನ್ ಏನು, ಕಾಮನ್ ನೇಮು ಮತ್ತು ಐಯುಪ್ಯಾಕ್ ನೇಮ್ ಯಾವ ಥರ ಇರುತ್ತೆ ಅಂತ. ಸೊ ಫಸ್ಟ್ ಒಂದು ತೊಗೊತಾ ಇದ್ದೀನಿ N-ಬ್ಯೂಟೇನು. ಓಕೆ, N-ಬ್ಯೂಟೇನ್ ಫಸ್ಟ್ 3ಗೆ ಏನಿರುತ್ತೆ ಅಂತಂದರೆ ಅದರಲ್ಲಿ ಕಾಮನ್ ನೇಮ್ ಏನೂ ಇರೋದಿಲ್ಲ. ಸೊ ಐಯುಪ್ಯಾಕ್ ನೇಮ್ ಅಷ್ಟೇ ಬರುತ್ತೆ ನಿಮಗೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನು, N-ಬ್ಯೂಟೇನಿಗೆ ಫಾರ್ಮುಲಾ ಏನು ಬರುತ್ತೆ, ಬ್ಯೂಟೇನ್ ಅಂತಂದರೆ ಎಷ್ಟಿರುತ್ತೆ ಕಾರ್ಬನು ನೋಡಿ, C ಓಕೆ 4 ಇರುತ್ತೆ. ಸೊ H ಏನಾಗುತ್ತೆ 10 ಇರುತ್ತೆ. ಓಕೆ, ಸೊ ಅದನ್ನು ಯಾವ ಥರ ಬರ್ಕೋಬೋದು, ಸೊ CH3 CH2 CH2 CH3 ಈ ಥರ ಸ್ಟ್ರೈಟ್ ಚೈನಲ್ಲಿದ್ದರೆ ಅದನ್ನು ಕಾಮನ್ ನೇಮ್ ಏನಂತ ಕರಿತೀವಿ, N-ಬ್ಯೂಟೇನ್ ಅಂತ ಕರಿತೀವಿ. ನೋಡಿ N ಸ್ಮಾಲ್ ಲೆಟ್ರಲ್ಲಿ ಬರೆದು ಐಫೋನ್ ಹಾಕಬೇಕು. ಐಯುಪ್ಯಾಕ್ ನೇಮ್ ಬಂದು ಬ್ಯೂಟೇನ್ ಅಂತ ಅಷ್ಟೇ ಬರಿಬೇಕು ನಾವು. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು ಮತ್ತು ಅದೇ ಸೇಮ್ ಬ್ಯೂಟೇನನ್ನು ನಾವು ಯಾವ ಥರ ಬರಿಬೋದು ಅಂತಂದರೆ ಈ ಥರ ಅರೇಂಜ್ಮೆಂಟಲ್ಲೂ ಬರಿಬೋದಲ್ವಾ. ಸೊ ನೆಕ್ಸ್ಟು ನಿಮ್ಗೆ ಆಲ್ರೆಡಿ ಹೇಳಿದೆ, CHಗೆ ಓಕೆ ಒಂದು ಕಾರ್ಬನ್ಗೆ 2 ಅದರ್ ಕಾರ್ಬನ್ಸ್ ಅಟ್ಯಾಚ್ ಆಗಿದ್ದರೆ ಓಕೆ ಅದನ್ನು ಏನಂತ ಕರಿತೀವಿ ನಾವು, ಐಸೋ ಅಂತ ಕರಿತೀವಿ. CH3 ಇದ್ದರೆ ಐಸೋ ಆಲ್ರೆಡಿ ಹೇಳಿದ್ದೀನಿ ಅಲ್ವಾ. ಸೊ ಇದು ಬರಿಬೇಕಾದ್ರೆ ಐಸೋ ಏನಾಗುತ್ತೆ, ಸ್ಮಾಲ್ ಲೆಟ್ರ್ ಐಫೋನ್ ಹಾಕಿ ಬ್ಯೂಟನ್ ಬರಬೇಕು. ಇದು ಕಾಮನ್ ನೇಮ್ ಆಯಿತು. ಸೊ ನೆಕ್ಸ್ಟ್ ಐಯುಪ್ಯಾಕ್ ನೇಮ್ ಆದರೆ, ಐಯುಪ್ಯಾಕ್ ನೇಮ್ಗಾದರೆ ನಿಮ್ಗೆ ಆಲ್ರೆಡಿ ರೂಲ್ಸ್ಗಳು ಗೊತ್ತಿದೆ ಅಂದ್ಕೊತೀನಿ ನಾನು. ಏನು ಮಾಡ್ತೀವಿ, ಫಸ್ಟು ಪೇರೆಂಟ್ ಚೈನ್ನ ಐಡೆಂಟಿಫಿಕೇಷನ್ ಮಾಡ್ತೀವಿ. ಪೇರೆಂಟ್ ಚೈನ್ ಅಂತಂದ್ರೆ ಏನು, ಲಾಂಗೆಸ್ಟ್ ಚೈನನ್ನು ಐಡೆಂಟಿಫಿಕೇಷನ್ ಮಾಡ್ತೀವಿ. ಓಕೆ 1 2 3 ನೀವು ಹೇಗೆ ಕೊಟ್ಕೊಂಡ್ರು ನಂಬರ್ ಏನಾಗುತ್ತೆ 3 ಕಾರ್ಬನ್. ಸೊ ನೆಕ್ಸ್ಟ್ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ನೇಮ್ ಬರಿಬೇಕು. ಸೊ ಸೆಕೆಂಡ್ ಕಾರ್ಬನ್ಗೆ ಏನು ಅಟ್ಯಾಚ್ ಆಗಿದೆ, CH3 ಅಟ್ಯಾಚ್ ಆಗಿದೆ. ಸೊ ಪೊಸಿಷನ್ ಏನು 2 ಅಂತ. ಸೊ CH3ನ ಏನಂತ ಕರಿತೀವಿ, ಮೀಥೈಲ್ ಅಂತ ಕರಿತೀವಿ. ನೋಡಿ ಆಲ್ಕೇನಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಅದು ಆಲ್ಕೈಲ್ ಆಗುತ್ತೆ.
ಫಾರ್ ಎಕ್ಸಾಂಪಲು CH4ನ ಏನಂತ ಕರಿತೀವಿ ನಾವು ಮೀಥೇನ್ ಅಂತ ಕರಿತೀವಿ. ಅದರಲ್ಲಿ ಒಂದು ಹೈಡ್ರೋಜನ್ನ ನಾನು ರಿಮೂವ್ ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ CH3 ಆಗುತ್ತೆ. ಈ CH3ನ ಏನಂತ ಕರಿತೀವಿ ಮೀಥೈಲ್ ಅಂತ ಕರಿತೀವಿ. ಏನಂತ ಕರಿತೀವಿ ಮೀಥೈಲ್ ಅಂತ ಕರಿತೀವಿ. ಅದೇ ಥರ C2H6 ತಗೊಳ್ಳೋಣ ನಾವು. ಓಕೆ, C2H6 ಒಂದು ಹೈಡ್ರೋಜನ್, ಫಸ್ಟ್ C2H6 ಏನಂತ ಕರಿತೀವಿ ಈಥೇನ್ ಅಂತ ಕರಿತೀವಿ. ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಏನಾಗುತ್ತೆ C2H5 ಆಗುತ್ತೆ. ಸೊ ಅದನ್ನು ಏನಂತ ಕರಿತೀವಿ ನೋಡಿ, ಇದನ್ನು ಈಥೇನ್ ಅಂತ ಕರಿತಾ ಇದ್ರೆ ಇದನ್ನು ಈಥೈಲ್ ಅಂತ ಕರಿತೀವಿ. ಓಕೆ, ಈಥೈಲ್. ಸೊ ಆಲ್ಕೈಲ್ ಆಗಬೇಕಾದ್ರೆ ಆಲ್ಕೈನಲ್ಲಿ ಏನು ಮಾಡಬೇಕು ನಾವು ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ ಅದು ಆಲ್ಕೈಲ್ ಆಗುತ್ತೆ. ಅದೇ ಥರ ಇಲ್ಲೇನಾಗುತ್ತೆ ಮೀಥೇನ್ ಇದೆ, ಒಂದು ಹೈಡ್ರೋಜನ್ ರಿಮೂವ್ ಆಗಿದೆ ಅಲ್ವಾ. ಸೊ CH4 ಇರಬೇಕು, CH3 ಇರೋದ್ರಿಂದ ಮೀಥೈಲ್. ಸೊ ಮೀಥೈಲ್ ಎಷ್ಟು ಕಾರ್ಬನ್ 1 2 3 ಪೇರೆಂಟ್ ಚೈನಲ್ಲಿರುವಂಥ ಎಷ್ಟು ಕಾರ್ಬನ್ ಇದೆ ಅಲ್ಲಿ 3 ಕಾರ್ಬನ್ ಇದೆ. ಸೊ ಅದಕ್ಕೆ ಪ್ರೊಪೇನ್ ಅಂತ ನೇಮ್ ಕೊಡ್ತೀವಿ, 2-ಮೀಥೈಲ್ ಪ್ರೊಪೇನ್. ಓಕೆ, ನೆಕ್ಸ್ಟ್ ಹೋಗೋಣ ನಾವು ಪೆಂಟೇನ್ ತೊಗೊತಾ ಇದ್ದೀನಿ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನಿರುತ್ತೆ C5. ಓಕೆ, H ಎಷ್ಟಿರುತ್ತೆ 12 ಇರುತ್ತೆ. 5 2s 10, 10 + 2 12. ಸೊ ನೆಕ್ಸ್ಟ್ N-ಪೆಂಟೇನ್ ಅಂತಂದರೆ ಸ್ಟ್ರೈಟ್ ಚೈನಲ್ಲಿ ಏನಾಗುತ್ತೆ ಅರೇಂಜ್ ಆಗುತ್ತೆ. ಓಕೆ, N-ಪೆಂಟೇನ್ ಅಂತ ಕಾಮನ್ ನೇಮಲ್ಲಿ ಹೇಳ್ತೀವಿ. ಅದೇ ಪೆಂಟೇನ್ ಅಂತ ಬರೆದ್ರೆ ಅದೇನಾಗುತ್ತೆ ನಿಮಗೆ ಐಯುಪ್ಯಾಕ್ ನೇಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಐಸೋಪೆಂಟೇನ್. ಆಲ್ರೆಡಿ ನಿಮಗೆ ಸ್ಟ್ರಕ್ಚರ್ ಯಾವ ಥರ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಇನ್ನು ನೆಕ್ಸ್ಟು ಐಯುಪ್ಯಾಕ್ ನೇಮಲ್ಲಿ ಯಾವ ಥರ ಬರೆಯೋದು ಅಂತಂದರೆ ನೋಡಿ, ನಂಬರಿಂಗ್ ಕೊಡಬೇಕು. ಫಸ್ಟು ಲಾಂಗೆಸ್ಟ್ ಚೈನನ್ನು ನಾವು ಸೆಲೆಕ್ಟ್ ಮಾಡಬೇಕು. 4 ಇದೆ. ಲಾಂಗೆಸ್ಟ್ ಚೈನಲ್ಲಿ ಏನಿದೆ 4 ಇದೆ. 4 ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು ಬ್ಯೂಟೇನ್ ಅಂತ ಕರಿತೀವಿ. ನೆಕ್ಸ್ಟ್ ನಂಬರಿಂಗ್ ಕೊಡಬೇಕಾದ್ರೆ ಇನ್ನೂ ಒಂದು ನೆನ್ಪಿಟ್ಕೋಬೇಕು, ಸಬ್ಸ್ಟಿಟ್ಯೂಷನ್ಗೆ ಲೋವೆಸ್ಟ್ ನಂಬರ್ ಹೋಗಬೇಕು. ಸೊ ಇಲ್ಲಿಂದ ಕೊಟ್ಟರೆ 1 2 3 4 ಏನಾಗುತ್ತೆ ನೋಡಿ ಸಬ್ಸ್ಟಿಟ್ಯೂಷನ್. CH3ನ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಏನು ಬರುತ್ತೆ ಅಲ್ಲಿ 3rd ಪೊಸಿಷನಲ್ಲಿ ಬರುತ್ತೆ. ಸೊ ಇದೇನಾಗುತ್ತೆ ಅದೇ ನಾವು ನೇಮಿಂಗ್ನ ಲೆಫ್ಟಿಂದ ಕೊಟ್ಟರೆ 1 2 3 4 ಆವಾಗ ಸಬ್ಸ್ಟಿಟ್ಯೂಷನ್ಗೆ ಏನು ಬರುತ್ತೆ 2 ಬರುತ್ತೆ. ಸೊ ನಾವು ಯಾವ್ದು ತೊಗೋಬೇಕು ಅಂತಂದರೆ ನಂಬರಿಂಗ್ ಮಾಡಬೇಕಾದ್ರೆ ನೆನ್ಪಿಟ್ಕೋಬೇಕು, ಸಬ್ಸ್ಟಿಟ್ಯೂಷನ್ಗೆ ಲೋವೆಸ್ಟ್ ನಂಬರ್ ಬರಬೇಕು. ಫಂಕ್ಷನ್ ಗ್ರೂಪ್ ಇರ್ಬೋದು ಅಥವಾ ಸಬ್ಸ್ಟಿಟ್ಯೂಷನ್ ಇದ್ದರೆ ಲೋವೆಸ್ಟ್ ನಂಬರ್ ಬರಬೇಕು ಅಲ್ಲಿಗೆ. ಸೊ ನಾವು ನಂಬರಿಂಗ್ ಎಲ್ಲಿಂದ ಕೊಡಬೇಕು ಅವಾಗ 1 2 3 4. ಸೊ 4 ಇದೆ ಬ್ಯೂಟೇನ್ ಅಂತೀವಿ. ಸೊ ಸೆಕೆಂಡ್ ಪೊಸಿಷನಲ್ಲಿ ಮೀಥೈಲ್ ಇದೆ. ಸೊ 2-ಮೀಥೈಲ್ ಬ್ಯೂಟೇನ್. ನೆಕ್ಸ್ಟ್ ಹೋಗೋಣ ನಿಯೋಪೆಂಟೇನ್. ಸೊ ನೆಕ್ಸ್ಟ್ ಅರೇಂಜ್ಮೆಂಟ್ ಅದೇ ಪೆಂಟೇನ ಯಾವ ಥರ ಅರೇಂಜ್ ಮಾಡ್ಬೋದು ನಾವು ನಿಯೋ ಫಾರ್ಮಲ್ಲೂ ಸಹ ಅರೇಂಜ್ ಮಾಡ್ಬೋದು. ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಸೊ ನಿಯೋಪೆಂಟೇನ್ ಅಂತ ನಾವೇನಂತ ಕರಿತೀವಿ ಅದು ಕಾಮನ್ ನೇಮಲ್ಲಿ ಕರಿತೀವಿ. ಅದೇ ನೀವು ಐಯುಪ್ಯಾಕ್ ನೇಮ್ ತೊಗೊಳ್ಳೋದಾದರೆ ಮತ್ತೆ ಏನು ಮಾಡಬೇಕು ನಂಬರಿಂಗ್ ಕೊಡಬೇಕು ನಾವು. ಸೊ 1 2 3. ಓಕೆ, ಎಷ್ಟು ಕಾರ್ಬನ್ ಇದೆ ಇಲ್ಲಿ 3 ಕಾರ್ಬನ್ ಇದೆ. ಸೊ 3 ಪಾಸಿಬಿಲಿಟಿ ಇರುತ್ತೆ ಅಲ್ವಾ. ಸೊ ಅದೇ ಥರ ನಾವು ಈಗೂ ನಂಬರ್ ತೊಗೋಬೋದು 1 2 3. ಯಾವುದು ಲೆಂತ್ ಇರುತ್ತೆ ಅದನ್ನು ತೊಗೋಬೇಕು. ಆವಾಗಲೂ ಸಹ 3 ಕಾರ್ಬನ್ನೇ ಬಂತು ನನಗೆ. ಸೊ ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿ ಇದೆ ಯಾವುದು ಅಂತಂದರೆ 1 2 3. ಸೊ ಈ ಥರನೂ ಸಹ ನಂಬರ್ ತೊಗೋಬೋದು. ಬಟ್ ಆವಾಗಲೂ ಸಹ ಏನಾಗಿದೆ 3 ಕಾರ್ಬನ್ಸೇ ಬಂದಿದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಸ್ಟ್ರೈಟಾಗಿ ನಂಬರ್ ಕೊಟ್ಕೊಬೋಣ 1 2 3. ಓಕೆ, ಸೊ ನೆಕ್ಸ್ಟು ಸೆಕೆಂಡ್ ಪೊಸಿಷನಲ್ಲಿ ಏನಾಗಿದೆ ನೋಡಿ. ಸೊ ನಾನು ಏನು ಮಾಡ್ತಾಯಿದ್ದೀನಿ ನಂಬರ್ನ ಲೆಫ್ಟಿಂದ ಸ್ಟಾರ್ಟ್ ಮಾಡಿ ರೈಟಿಗೆ ಬರೆದಿದ್ದೀನಿ 1 2 3 ಅಲ್ವಾ. ಸೊ ಸೆಕೆಂಡ್ ಪೊಸಿಷನಲ್ಲಿ 2 CH3 ಇದೆ. ಸೊ 2 CH3 ಇದ್ದರೆ ಅದನ್ನು ಡೈ ಅಂತ ಕರಿತೀವಿ. CH3 ಇದ್ದರೆ ಏನಂತ ಮೀಥೈಲ್. ಓಕೆ, ಏನಾಯ್ತಲ್ಲಿ ಡೈಮೀಥೈಲ್ ಆಯಿತು. ಬಟ್ ನನಗೆ ಇವಾಗ ಪೊಸಿಷನ್ ಇವಾಗ ಲೆಫ್ಟಿಂದ ರೈಟ್ ತೊಗೊಂಡಿದ್ದೀನಿ. ಅದೇ ಥರ ನಾನು ಆಗಲೇ ಹೇಳಿದೆ ಲೋವೆಸ್ಟ್ ನಂಬರ್ ಬರಬೇಕು. ರೈಟಿಂದ ಲೆಫ್ಟಿಗೆ ತೊಗೊಂಡ್ರೂ ಸಹ ಸೆಕೆಂಡ್ ಪೊಸಿಷನೇ ಬರ್ತಾಯಿದೆ. ಸೊ ನಂಬರಿಂಗ್ ನಾವು ಯಾವ ಥರ ಆದರೂ ತೊಗೋಬೋದು. ಇವಾಗ ಸೆಕೆಂಡ್ ಪೊಸಿಷನಲ್ಲಿ ಏನಿದೆ 2 ಮೀಥೈಲು ಸಬ್ಸ್ಟಿಟ್ಯೂಷನ್ ಇದೆ. ಸೊ ಅದಕ್ಕೆ 2, 2. ಓಕೆ, ಸೊ ಸೆಕೆಂಡ್ ಪೊಸಿಷನ್ ಇಂಡಿಕೇಟ್ ಮಾಡುತ್ತೆ 2, 2 ಒಂದು ಐಫೋನ್ ಹಾಕಿ ಏನು ಬರೀಬೇಕು ಅಲ್ಲಿ ಡೈಮೀಥೈಲ್. ಏನಂತ ಬರೀಬೇಕು ಡೈಮೀಥೈಲ್. ಸೊ ಎಷ್ಟು ಕಾರ್ಬನ್ ಇದೆ 3 ಕಾರ್ಬನ್ ಇದೆ. ಆ ಚೈನಲ್ಲಿ 3 ಕಾರ್ಬನ್ ಇದೆ. ಸೊ ಅದನ್ನು ಪ್ರೊಪೈನ್. ಓಕೆ, 2, 2 ಡೈಮೀಥೈಲ್ ಪ್ರೊಪೈನ್ ಈ ಥರ ಬರೀಬೇಕು. ನೆಕ್ಸ್ಟ್ ಹೋಗೋಣ ನಾವು ಎಕ್ಸೇನ್ ತೊಗೊಂಡ್ರೆ NX ನಿಮ್ಗೆ ಗೊತ್ತಿದೆ ಸ್ಟ್ರೈಟಾಗಿ ಬರಿತೀವಿ ನಾವು. ಅದೇ ನಿಮ್ಗೆ ಐಯುಪ್ಯಾಕ್ ತೊಗೊಂಡ್ರೆ ಎಕ್ಸೇನ್ ಅಂತ ಬರಿತೀವಿ ಅಷ್ಟೇ. ಸೊ ನೆಕ್ಸ್ಟ್ ಹೋಗೋಣ ಐಸೋಎಕ್ಸೇನ್. ಓಕೆ, ಸೊ ಐಸೋಎಕ್ಸೇನ್ CH ಇದೆ ನೋಡಿ. ಐಸೋಎಕ್ಸೇನ್ ಅಂತ ಯಾಕೆ ಕರಿತಾ ಇದ್ದೀವಿ CHಗೆ ಏನಾಗಿದೆ CH3 ಇದೆ. ಸೊ ಐಸೋ ಬಂತು. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ ಐಯುಪ್ಯಾಕ್ ನೇಮ್ ಯಾವ ಥರ ಕೊಡೋದು ಅದು ನೋಡೋಣ. ಸೊ ಫಸ್ಟು ಏನು ಮಾಡಬೇಕು ಲಾಂಗೆಸ್ಟ್ ಚೈನ್ ಐಡೆಂಟಿಫಿಕೇಷನ್ ಮಾಡಬೇಕು 1 2 3 4 5. ಓಕೆ, ಸೊ 5 ಇದೆ ಲಾಂಗೆಸ್ಟ್ ಚೈನು. ಸೊ ನೆಕ್ಸ್ಟು ಅದರಲ್ಲಿ 3 ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ ಓಕೆ 5 ಕಾರ್ಬನ್ ಆಯಿತು. ಈ ಥರ ಮಾಡಿದ್ರೆ 1 2 3 ಬರೀ ಓನ್ಲಿ 3 ಕಾರ್ಬನ್ಸ್ ಬರುತ್ತೆ. ಬಟ್ ನಮಗೇನಾಗಬೇಕು ಲೆಂತಿ
ಲೆಂತಿ ಚೈನನ್ನು ನಾವು ಆರಿಸ್ಕೋಬೇಕು. ಸೊ 3 ಕಾರ್ಬನ್ ಆಗಲ್ಲ. ಇನ್ನೊಂದು ಪಾಸಿಬಿಲಿಟಿ ಏನು, 1 2 3 4 5 ಇದರಲ್ಲೂ ಸಹ 5 ಕಾರ್ಬನ್ನೇ ಬರ್ತಾ ಇದೆ. ಬಟ್ ನಂಬರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸೊ ರೈಟಿಂದ ಈ ಥರ ನಂಬರಿಂಗ್ ಮಾಡ್ತಾ ಇದ್ದರೆ 4th ಸಬ್ಸ್ಟಿಟ್ಯೂಷನ್ ಇದೆ. 4th ಪೊಸಿಷನಲ್ಲಿ ಏನು ಬರ್ತಾ ಇದೆ, ಸಬ್ಸ್ಟಿಟ್ಯೂಷನ್ ಬರ್ತಾ ಇದೆ. ಓಕೆ, ಸೊ ಅದೇ ನಾವು ನಂಬರಿಂಗನ್ನು ನಾವು ಸೊ ಲೆಫ್ಟಿಂದ ಸ್ಟಾರ್ಟ್ ಮಾಡಿದ್ರೆ 1 2 3 4 5, ಸೊ ಲೆಫ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಪೊಸಿಷನಲ್ಲಿ CH3 ಬರ್ತಾ ಇದೆ. ಓಕೆ, ಸೆಕೆಂಡ್ ಪೊಸಿಷನಲ್ಲಿ ಏನು ಬರ್ತಾ ಇದೆ, CH3 ಬರ್ತಾ ಇದೆ. ಸೊ ಯಾವ ತೊಗೋಬೇಕು ನಾವು ಹಾಗಾದರೆ, ನಂಬರಿಂಗ್ ಯಾವ ತೊಗೋಬೇಕು, ಲೆಫ್ಟಿಂದ ರೈಟಿಗೆ ತೊಗೋಬೇಕು. ಸಬ್ಸ್ಟಿಟ್ಯೂಷನ್ಗೆ ಕಡಿಮೆ ಬರಬೇಕು. ಸೊ ಸೆಕೆಂಡ್ ಪೊಸಿಷನಲ್ಲಿ ನೋಡಿ, ಸೆಕೆಂಡ್ ಪೊಸಿಷನಲ್ಲಿ ಏನಿದೆ, ಮೀಥೇಲ್ ಗ್ರೂಪ್ ಇದೆ. ಓಕೆ, ಸೊ ಮೀಥೇಲ್ ಗ್ರೂಪ್ ಇದೆ. ಲಾಂಗೆಸ್ಟ್ ಚೈನಲ್ಲಿ ಎಷ್ಟು ಕಾರ್ಬನ್ ಇತ್ತು, 5 ಕಾರ್ಬನ್ ಇತ್ತು. 5 ಕಾರ್ಬನ್ ಅಂತಂದರೆ ಅದನ್ನು ಪೆಂಟೇನ್ ಅಂತೀವಿ. ಓಕೆ, ಪೆಂಟೇನ್ ಇಲ್ಲೇ ಇದೆ ನೋಡಿ, 2 ಮೀಥೈಲ್ ಪೆಂಟೇನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ನಾವು. ಅದೇನ ಅರೇಂಜ್ಮೆಂಟನ್ನು ನಿಯೋ ಥರನೂ ಅರೇಂಜ್ ಮಾಡ್ಬೋದು ಅಲ್ವಾ. ಎಕ್ಸೇನ ನಿಯೋ ಥರ ಅರೇಂಜ್ ಮಾಡಿದಾಗ ನಿಯೋ ಅಂತ ಹೆಂಗೆ ಗೊತ್ತಾಯಿತು ನಮಗೆ, ಸಿಗೆ ಏನಾಗುತ್ತೆ CH3. ಓಕೆ, ಸೊ 3 CH3 ಏನಾಗುತ್ತೆ, ಅಟ್ಯಾಚ್ ಆಗಿದೆ. ನಿಯೋ ಅಂತ ಕೊಡುತ್ತೆ. ನಿಯೋ ಎಕ್ಸೇನು ಕಾಮನ್ ನೇಮ್ ಆಯಿತು. ಹಾಗಾದ್ರೆ ಅಯುಪ್ಯಾಕ್ ನೇಮ್ ಕೊಡಬೇಕಾದ್ರೆ ಯಾವ ಥರ ಅಂತಂದರೆ ನೋಡಿ, ಫಸ್ಟು ನಂಬರಿಂಗ್ ಮಾಡಿ ಪೇರೆಂಟ್ ಚೈನನ್ನು ಏನು ಮಾಡಬೇಕು, ಐಡೆಂಟಿಫಿಕೇಷನ್ ಮಾಡಬೇಕು. ಪೇರೆಂಟ್ ಚೈನ್ ಅಂತಂದರೆ ಲಾಂಗೆಸ್ಟ್ ಚೈನ್. ಓಕೆ, 1 2 3 ಈ ಥರ ನಂಬರ್ ಕೊಟ್ಟರೆ 3 ಕಾರ್ಬನ್ ಇದೆ ಅಷ್ಟೇ. ಓಕೆ, ಸೊ ಎಲ್ಲ ಪಾಸಿಬಿಲಿಟಿಯಲ್ಲೂ ನೋಡಬೇಕು. ನಾನು ಮತ್ತೆ ಏನು ಮಾಡ್ತೀನಿ, 1 2 3, ಸೊ ಓನ್ಲಿ 3 ಕಾರ್ಬನ್ ಇದೆ. ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ, ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. 1 2 3 4, ಸೊ 4 ಕಾರ್ಬನ್ ಜಾಸ್ತಿ ಇರೋದು. ಪೇರೆಂಟ್ ಚೈನಲ್ಲಿ 4 ಕಾರ್ಬನ್ ಇದೆ. 4 ಕಾರ್ಬನ್ ಇದ್ರೆ ಅದನ್ನೇನಂತ ಕರಿತೀವಿ ನಾವು, ಬ್ಯೂಟೇನ್ ಅಂತ ಕರಿತೀವಿ. ಓಕೆ, ಅದು ಗೊತ್ತಾಯಿತು. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ಗೆ ನಂಬರ್ ಮಾಡಿದಾಗ ನೋಡಿ, ನಾನು ಆಲ್ರೆಡಿ ಇಲ್ಲಿ ನಂಬರಿಂಗ್ ಮಾಡಿದ್ದೀನಿ. ನಂಬರಿಂಗ್ ಮಾಡಿದಾಗ ಏನಿದೆ, 2 ಬಂದಿದೆ ಅಲ್ವಾ. ಸೊ 2 ಅಲ್ಲಿ ಏನಾಗಿದೆ, ಸಬ್ಸ್ಟಿಟ್ಯೂಷನ್ ಪ್ರೆಸೆಂಟ್ ಇದೆ. ಸೊ ನಂಬರಿಂಗು ಲೆಫ್ಟಿಂದ ರೈಟಿಗೆ ಮಾಡಿದ್ದೀನಿ. ಅದೇ ಥರ ನಾನು ಏನಾದ್ರು ರೈಟಿಂದ ಲೆಫ್ಟಿಗೆ ಮಾಡಿದ್ರೆ ಏನು ನಂಬರ್ ಬರುತ್ತೆ ನೋಡಿ, 1 2 3 4, ಸೊ 3 ಬಂದುಬಿಡ್ತು. ನಾನು ಏನಂತ ಹೇಳಿದೆ, ಸಬ್ಸ್ಟಿಟ್ಯೂಷನು ಲೋವೆಸ್ಟ್ ನಂಬರ್ ಇರಬೇಕು, ಆ ಥರ ನಂಬರಿಂಗ್ ಕೊಡಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಅಲ್ಲಿಗೆ ನಮಗೆ ಯಾವುದಾಗುತ್ತೆ, ರೈಟ್ ಟು ಲೆಫ್ಟ್ ಅಲ್ಲ, ಲೆಫ್ಟ್ ಟು ರೈಟ್. 1 2 3 4. ಓಕೆ, ಇನ್ ಸೆಕೆಂಡ್ ಪೊಸಿಷನಲ್ಲಿ 2 ಸಬ್ಸ್ಟಿಟ್ಯೂಷನ್ ಇದೆ. ಸೊ ಅದಕ್ಕೆ ನೀವೇನು ಮಾಡಬೇಕು, 2 2 ಅಂತ. ಓಕೆ, 2 ಸಬ್ಸ್ಟಿಟ್ಯೂಷನು ಒಂದಕ್ಕೆ ಅಟ್ಯಾಚ್ ಆಗಿರೋದ್ರಿಂದ 2 2. ಓಕೆ, ಒಂದು ಐಫೋನ್ ಹಾಕಬೇಕು. ಆಮೇಲೆ ಏನು ಮಾಡಬೇಕು, ಡೈ. ಓಕೆ, ಇಲ್ಲೇನಿದೆ, ಮೀಥೈಲ್ ಗ್ರೂಪ್ ಇದೆ. ಓಕೆ, ಮೀಥೈಲ್ ಗ್ರೂಪ್ ಇರೋದ್ರಿಂದ ಡೈ ಮೀಥೈಲ್. ಸೊ ನೋಡಿ, 2 2 ಡೈ ಮೀಥೈಲ್ ಬ್ಯೂಟೇನ್. ಓಕೆ, ದಿಸ್ ಇಸ್ ದ ನೇಮ್. ನೆಕ್ಸ್ಟ್ ಹೋಗೋಣ, ಕ್ಲಾಸಿಫಿಕೇಷನ್ ಆಫ್ ಕಾರ್ಬನ್ ಆಟಮ್ಸ್. ಇವಾಗ ಏನು ಮಾಡಿದೆ ನಾವು, ಐಸೋ ಮತ್ತು ನ್ಯೂ ಅಂತ ಕ್ಲಾಸಿಫಿಕೇಷನ್ ಮಾಡ್ದಂಗೆ ಕಾರ್ಬನನ್ನು ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ಬೋದು. ಏನು ಅಂತಂದರೆ ಪ್ರೈಮರಿ, ಓಕೆ, ನೆಕ್ಸ್ಟು ಸೆಕೆಂಡರಿ, ಅದೇ ಥರ ಟರ್ಷರಿ ಆ್ಯಂಡ್ ಕ್ವಾಟರ್ನರಿ ಅಂತ ಏನು ಮಾಡ್ಬೋದು ನಾವು ಕ್ಲಾಸಿಫಿಕೇಷನ್ ಮಾಡ್ಬೋದು. ಈ ಕ್ಲಾಸಿಫಿಕೇಷನ್ ಯಾವುದ್ರ ಬೇಸಿಕ್ ಮೇಲೆ ಮಾಡ್ತೀವಿ ಅಂತಂದರೆ, ಡಿಪೆಂಡಿಂಗ್ ಅಪಾನ್ ವೆದರ್ ಇಟ್ ಈಸ್ ಡೈರೆಕ್ಟ್ಲಿ ಲಿಂಕ್ ಟು 1 2 3 ಆರ್ 4 ಕಾರ್ಬನ್ ಆಟಮ್ಸ್ ರೆಸ್ಪೆಕ್ಟಿವ್ಲಿ. ಅಂತಂದರೆ ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ಗೆ ಏನಾದರೂ ಇನ್ನೂ ಒಂದು ಕಾರ್ಬನ್ಗೆ ಮಾತ್ರ ಅಟ್ಯಾಚ್ ಆಗಿದ್ದರೆ ಅದನ್ನು ಪ್ರೈಮರಿ ಅಂತ ಕರಿತೀವಿ ನಾವು. ಸೊ ಒಂದು ಕಾರ್ಬನ್ ಏನಾದರೂ 2 ಕಾರ್ಬನ್ಸ್ಗೆ ಅಟ್ಯಾಚ್ ಆಗಿದ್ದರೆ, ಓಕೆ, 2 ಕಾರ್ಬನ್ಸ್ಗೆ ಅಟ್ಯಾಚ್ ಆಗಿದ್ದರೆ ನೋಡಿ, ಒಂದು ಕಾರ್ಬನು, ಸೊ ಆ ಕಾರ್ಬನ್ ಏನಾಗುತ್ತೆ, 2 ಕಾರ್ಬನ್ಗೆ ಅಟ್ಯಾಚ್ ಆಗಿದ್ದರೆ ಅದನ್ನು ಸೆಕೆಂಡರಿ ಅಂತ ಕರಿತೀವಿ ಇದನ್ನು. ಓಕೆ, ಅದೇ ಥರ ಸೊ ಸೇಮ್ ಒಂದು ಕಾರ್ಬನ್ನು, ಸೊ 3 ಅದರ್ ಕಾರ್ಬನ್ಸ್ಗೆ ಅಟ್ಯಾಚ್ ಆಗಿದ್ದರೆ, ಓಕೆ, ಅಂಥದ್ದನ್ನು ಏನಂತ ಕರಿತೀವಿ ನಾವು, ಟರ್ಷರಿ ಅಂತ ಕರಿತೀವಿ. ಅದೇ ಥರ ನೆಕ್ಸ್ಟು ಒಂದು ಕಾರ್ಬನ್ನು, ಓಕೆ, ಒಂದು ಕಾರ್ಬನ್ 4 ಅದರ್ ಕಾರ್ಬನ್ಸ್ಗೆ ಅಟ್ಯಾಚ್ ಆಗಿದ್ದರೆ ಅಂಥ ಕಾರ್ಬನನ್ನು ಏನಂತ ಕರಿತೀವಿ, ಸೆಂಟ್ರಲ್ ಕಾರ್ಬನನ್ನು ಏನಂತ ಕರಿತೀವಿ ನಾವು, ಓಕೆ, ಕ್ವಾಟರ್ನರಿ ಅಂತ ಕರಿತೀವಿ. ಇವಾಗ ಇಲ್ಲೊಂದು ಸ್ಟ್ರಕ್ಚರ್ ತೊಗೊಂಡಿದ್ದೀನಿ, ಇದನ್ನು ಐಡೆಂಟಿಫಿಕೇಷನ್ ಮಾಡ್ತಾ ಹೋಗೋಣ. ಎಷ್ಟು ಪ್ರೈಮರಿ ಇದೆ, ಎಷ್ಟು ಸೆಕೆಂಡರಿ, ಎಷ್ಟು ಟರ್ಷರಿ, ಕ್ವಾಟರ್ನರಿ ಇದೆ ಅಂತ. ಸೊ ಫಸ್ಟು ಒಂದು CH3 ತೊಗೊತೀನಿ. CH3 ತೊಗೊಂಡಾಗ ಇಲ್ಲಿ ನೋಡಿ, ಇಲ್ಲಿ CH3 ಎಷ್ಟು ಕಾರ್ಬನ್, ಒಂದು ಕಾರ್ಬನ್ ಮಾತ್ರ ಅಟ್ಯಾಚ್ ಆಗಿದೆ ಈ CH3, ಅಂದರೆ ಅದನ್ನು ಏನಂತ ಕರಿತೀವಿ ನಾವು, ಪ್ರೈಮರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೋಗೋಣ, ಇಲ್ಲಿ ಸೆಕೆಂಡ್ ಇನ್ನೊಂದು ಕಾರ್ಬನ್ ತೊಗೊತಾ ಇದ್ದೀನಿ. ಸೊ ಈ ಸೆಕೆಂಡ್ ಕಾರ್ಬನ್ ತೊಗೊಂಡಾಗ ಎಷ್ಟು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, 1, ಓಕೆ, 2 3 ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. 3 ಕಾರ್ಬನ್ಗೆ ಅಟ್ಯಾಚ್ ಆಗಿದ್ರೆ ಅದನ್ನು ಟರ್ಷರಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕಾರ್ಬನ್ ಇಲ್ಲಿ CH3 ಇದೆ ಅಲ್ವಾ, ಇದನ್ನು ತೊಗೊಳ್ಳೋದಾದರೆ ಎಷ್ಟು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಇದು ಒಂದು ಕಾರ್ಬನ್ಗೆ ಮಾತ್ರ ಅಟ್ಯಾಚ್ ಆಗಿದೆ. ಸೊ ಇದನ್ನು ಪ್ರೈಮರಿ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕಾರ್ಬನ್ಗೆ ಮೂವ್ ಆಗೋಣ. ಈ ಕಾರ್ಬನ್ಗೆ ಮೂವ್ ಆದರೆ, ಓಕೆ, ಇಲ್ಲಿ ಈ ಕಾರ್ಬನ್ಗೆ ಮೂವ್ ಆಗ್ತಾ ಇದ್ದಂಗೆ ಎಷ್ಟು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ನೋಡಿ. ಸೊ ಎಷ್ಟು ಕಾರ್ಬನ್ಗೆ, 1, ಓಕೆ, 1 2 ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು, ಸೆಕೆಂಡರಿ ಅಂತ ಕರಿತೀವಿ. ಓಕೆ, ಸೆಕೆಂಡರಿ ಅಂತ ಕರಿತೀವಿ. ನೆಕ್ಸ್ಟ್ ಕಾರ್ಬನ್ಗೆ ಹೋಗೋಣ ನಾವು. ನೋಡಿ ಇಲ್ಲಿ ನೆಕ್ಸ್ಟ್ ಕಾರ್ಬನು, ಸೊ ಎಷ್ಟು ಅದರ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅಂತಂದರೆ ನೋಡಿ, 1, ಓಕೆ, 2 3 ಮತ್ತು 4,
3 ಮತ್ತು 4 ಇದೆ. ಸೊ 4 ಅದರ್ಸ್ ಕಾರ್ಬನ್ಗೆ ಅಟ್ಯಾಚ್ ಆಗಿರೋದ್ರಿಂದ ಆ ಕಾರ್ಬನ್ ಏನಂತ ಕರಿತೀವಿ ನಾವು ಕ್ವಾಟರ್ನರಿ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು ಕ್ವಾಟರ್ನರಿ. ನೋಡಿ ಕ್ವಾಟರ್ನರಿ ಅಂತ ಕರಿತೀವಿ. ನೆಕ್ಸ್ಟ್ ಹೋಗೋಣ, CH3 ಇದೆ ಅಲ್ವ, ಇಲ್ಲೊಂದು CH3. ಈ CH3 ತೊಗೊಳ್ಳೋದಾದರೆ ಎಷ್ಟು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ನೋಡಿ, ಒಂದೇ ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ಅದನ್ನು ಪ್ರೈಮರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು CH3 ಇದೆ. ಈ CH3 ತೊಗೊಂಡ್ರೆ ಎಷ್ಟು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ನೋಡಿ, ಒಂದು ಕಾರ್ಬನ್ಗೆ ಏನಾಗಿದೆ ಅಟ್ಯಾಚ್ ಆಗಿದೆ ಅಲ್ವಾ. ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು ಪ್ರೈಮರಿ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಇಲ್ಲಿ ಕಾರ್ಬನ್ ತೊಗೊಳ್ಳೋಣ. ಓಕೆ, ಸೊ ಈ ಕಾರ್ಬನ್ ತೊಗೊಂಡ್ರೆ ಎಷ್ಟು ಅದರ್ಸ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ನೋಡಿ, 1 ಮತ್ತು 2 ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಅದಕ್ಕೆ ಇದನ್ನು ಏನಂತ ಕರಿತೀವಿ ನಾವು ಸೆಕೆಂಡರಿ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕಾರ್ಬನ್. ಓಕೆ, ನೆಕ್ಸ್ಟ್ ಕಾರ್ಬನ್ ತೊಗೊಂಡ್ರೆ ಎಷ್ಟು ಕಾರ್ಬನ್ ಅದರ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ನೋಡಿ, ಸೊ ಒಂದೇ ಒಂದು ಅದರ್ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ. ಸೊ ಇದನ್ನು ಏನಂತ ಕರಿತೀವಿ ಪ್ರೈಮರಿ ಅಂತ ಕರಿತೀವಿ. ಸೊ ಪ್ರೈಮರಿ ಅಂತಂದರೆ ಏನು, ಪ್ರೈಮರಿ ಅಂತಂದರೆ ಏನು, ಕಾರ್ಬನ್. ಓಕೆ, ದ ಸೆಂಟ್ರಲ್ ಕಾರ್ಬನ್ ಯಾವುದನ್ನು ಕನ್ಸಿಡರ್ ಮಾಡ್ತಾ ಇದ್ವಿ ಕಾರ್ಬನ್, ಅದು ಅದರು ಬೇರೆ ಒಂದು ಕಾರ್ಬನ್ಗೆ ಮಾತ್ರ ಏನಾಗಿರಬೇಕು, ಅದು ಅಟ್ಯಾಚ್ ಆಗಿರಬೇಕು. ಅಂಥ ಕಾರ್ಬನನ್ನು ಏನಂತ ಕರಿತೀವಿ ಪ್ರೈಮರಿ ಅಂತ ಕರಿತೀವಿ. ಸೊ ಸೆಕೆಂಡರಿ ಕಾರ್ಬನ್ ಅಂತಂದ್ರೆ ಏನು, ಸೊ ಕಾರ್ಬನು, ಸೊ ಒಂದು ಕಾರ್ಬನ್ ಏನಾಗುತ್ತೆ 2 ಅದರ್ಸ್ ಕಾರ್ಬನ್ಗೆ ಅಟ್ಯಾಚ್ ಆಗಿದ್ದರೆ ಓಕೆ ಅಂಥದ್ದನ್ನು ಏನಂತ ಕರಿತೀವಿ ನಾವು ಸೆಕೆಂಡರಿ ಅಂತ ಕರಿತೀವಿ ನಾವು. ಸೊ ಟರ್ಷರಿ ಅಂತಂದರೆ ಏನು, ಸೊ ಒಂದು ಕಾರ್ಬನ್ ಏನಾಗಿರಬೇಕು 3 ಅದರ್ಸ್ ಕಾರ್ಬನ್ ಜೊತೆಗೆ ಏನಾಗಿರಬೇಕು ಅಟ್ಯಾಚ್ ಆಗಿದ್ದರೆ ಅಂಥ ಕಾರ್ಬನನ್ನು ಏನಂತ ಕರಿತೀವಿ ನಾವು ಟರ್ಷರಿ ಅಂತ ಕರಿತೀವಿ. ಸೊ ಕ್ವಾಟರ್ನರಿ ಅಂತಂದರೆ ಏನು ನೋಡಿ, ಸೊ ಒಂದು ಕಾರ್ಬನ್ ಏನಾಗಿರಬೇಕು 4 ಅದರ್ಸ್ ಕಾರ್ಬನ್ ಜೊತೆಗೆ ಅಟ್ಯಾಚ್ ಆಗಿದ್ದರೆ ಅಂಥದ್ದನ್ನು ಏನಂತ ಕರಿತೀವಿ ನಾವು ಕ್ವಾಟರ್ನರಿ ಅಂತ ಕರಿತೀವಿ. ಈ ಥರ ಕ್ಲಾಸಿಫಿಕೇಷನ್ ಮಾಡ್ಬೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಕಂಟಿನ್ಯೂ ಆಗುತ್ತೆ, ಆಲ್ಕೆನ್ಸ್ ಇದೆ ಕಂಟಿನ್ಯೂ ಆಗುತ್ತೆ. ಆಲ್ಕೆನ್ಸಲ್ಲಿ ಕಾನ್ಫರ್ಮೇಷನ್ ಅಂತ ಇರುತ್ತಲ್ಲ ನೋಡಿ, ಆ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.